ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಆ ಒಂದು ಸಾರವನ್ನು ಸಂಗ್ರಹಿಸಿ ತಮ್ಮ ಭಾಷ್ಯವನ್ನು ಕರುಣಿಸಿದಂಥವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಈ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ಅಂಗಸ್ಥಲದ 44 ಸ್ಥಳಗಳ ಪೈಕಿ ಭಕ್ತಸ್ಥಲದ 15 ಅವಾಂತರ ಸ್ಥಳಗಳ ಪೈಕಿ ಒಂದನೇ ಸ್ಥಳ ಪಿಂಡಸ್ಥಳ, ಅದನ್ನ ಕುರಿತು ಚಿಂತನ ಮಾಡ್ತಾ ಇದ್ದೀವಿ. ಇದು ಗ್ರಂಥ ವೇದಾಂತ ಕೇಸರಿ ಅಂತಾರೆ ಅವರಿಗೆ, ಯಾರಿಗೆ? ಮಲ್ಲಿಕಾರ್ಜುನ ಶಿವಯೋಗಿಗಳಿಗೆ. ಅಂಥವರಿಂದ ತಯಾರಾದಂಥ ಒಂದು ಗ್ರಂಥ. ಆ ಶಬ್ದಗಳು ನಾವು ಎಲ್ಲಿ ಕೇಳಲಾರದಂಥ ಶಬ್ದಗಳು ಎಲ್ಲ ಪರಿಚಯ ಆಗ್ತದ. ಸ್ವಲ್ಪ ತಿಳ್ಕೊಳ್ಳೋಕೆ ಹಾರ್ಡ್ ಅನಿಸಿದ್ರು ಮಾಹಿತಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡಿದೆವು ಅಂತಂದ್ರೆ ಮತ್ತೆ ಬೇರೆ ಗ್ರಂಥಗಳು ಇನ್ನೂ ಸರಳವಾಗಿ ತಿಳ್ಕೊಳಕ್ ಬರ್ತದ. ಹಿಂಗಾಗಿ ಸ್ವಲ್ಪ ಗೊತ್ತಾದರೂ ಸಾಕು, ಪ್ರಯತ್ನ ಮಾಡೋಣ. ಇಲ್ಲಿ ಏನ್ ಹೇಳಿದ್ರಪ್ಪ ಅಂತಂದ್ರೆ, ತತ್ವಜ್ಞಾನಿಯಾದವನು ಸರ್ವ ವ್ಯಾಪಾರಗಳಲ್ಲಿ ಯಾವುದೇ ಈ ವ್ಯವಹಾರ ಏನ್ ನಡೆದದ, ಬೆಳಗಿನಿಂದ ಸಂಜೆ ತನಕ ಲೌಕಿಕ ವ್ಯವಹಾರಗಳಿರಬಹುದು, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ, ಇವು ಎಲ್ಲದರೊಳಗೂ ಏನದಂದ್ರ ಆತ್ಮ ಅಕರ್ತ. ಆತ್ಮ ಏನದನ? ಅಕರ್ತ. ಅವನು ಅಕರ್ತ ಅಂದ್ರೆ ಅವನು ಏನು ಮಾಡುವವನಲ್ಲ. ಇದು ಯಾರು ಕರ್ತೃತ್ವ ಅಂತಂದ್ರೆ ಈ ದೇಹಾದಿ ಇಂದ್ರಿಯಗಳೇ ಕರ್ತೃಗಳು. ಅದಕ್ಕೆ ಆತ್ಮ ಅಕರ್ತ. ಆ ರೀತಿ ತಿಳ್ಕೊಂಡ್ರೆ ಈ ಒಂದು ವ್ಯವಹಾರಿಕ ಜಗತ್ತೇನದಲ್ಲ, ಇದನ್ನ ಉಪಾಧಿಯನ್ನಾಗಿ ಇಟ್ಕೊಂಡು ಆತ್ಮ ಅದಕ್ಕೆ ಸಂಬಂಧ ಇಲ್ದಂಗ ಇದ್ನು ಅಂತಂದ್ರೆ ಅದು ಉಪಾಧಿ. ಇಲ್ಲ ಅಂತಂದ್ರೆ ನಾನು ನೋಡುವವ, ನಾನು ಕೇಳುವವ, ನಾನು ಮುಟ್ಟುವವ, ನಾನು ಮೂಸಿಸುವವ, ಈ ರೀತಿ ಇತ್ತಂತಂದ್ರ ಅಜ್ಞಾನಿಯಾದವನು ಆತ್ಮನನ್ನ ಕರ್ತನನ್ನಾಗಿ ಭಾವಿಸಿ ಏನ್ ಮಾಡ್ತಾನ? ಅದಕ್ಕೆ ಆತ್ಮನನ್ನ ಕರ್ತ ಅಂತೇಳಿ ಭಾವಿಸಿದ್ರೆ ವಿಶೇಷಣ ಆಗ್ತದ. ಈ ಜಗತ್ತು ವ್ಯಾಪಾರ ಏನದಲ್ಲ, ಇದು ಆತ್ಮನಿಗೆ ವಿಶೇಷಣ ಅಂತ ಕಲ್ಪಿಸಿದೆವು ಅಂತಂದ್ರೆ ಅಲ್ಲಿ ದುಃಖ ಮತ್ತು ಬಂಧನಕ್ಕೊಳಗಾಗ್ತೀವಿ. ಅದನ್ನೇ ಅವರು ನಿನ್ನೆ ಹೇಳಿದ್ದು, ಉಪಾಧಿ ಮತ್ತು ವಿಶೇಷಣ. ವಿಶೇಷಣ ಅಂತಂದ್ರೆ ಅಂಟುಕೊಳ್ಳೋದು, ಉಪಾಧಿ ಅಂದ್ರೆ ಅಂಟುಕೊಳ್ಳಾರ್ದಂಗಿರೋದು. ಕರ್ತೃತ್ವ, ಈ ಜಗತ್ತಿನೊಳಗೆ ಏನು ವ್ಯಾಪಾರ ನಡೆದದ ಅದೆಲ್ಲ ಆತ್ಮನೇ ಮಾಡ್ಲಿಕ್ಕತ್ತಾನ. ಆತ್ಮ ಅಂದ್ರೆ ಯಾರು? ನಾನೇ ಅಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ ಸ್ವರೂಪನಾಗಿ ನಾನೇ ಇದೆಲ್ಲ ಮಾಡ್ಲಕತ್ತೀನಿ ಅಂತ ಹೇಳಿ ಅಂದೇವಂತಂದ್ರ ಬಂಧನಕ್ಕೊಳಗಾಗ್ಬಿಡ್ತೇವೆ. ಆತ್ಮ ಅಕರ್ತ. ಅವೆಲ್ಲ ಏನದವ? ಇಂದ್ರಿಯ, ದೇಹಾದಿ ಇಂದ್ರಿಯ ವ್ಯಾಪಾರಗಳಷ್ಟೇ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮತ್ತಿನ್ನೇನು ಪಂಚಕೋಶ ಏನದವ ಅವುಗಳಲ್ಲಿ ನಡೆಯುವ ವ್ಯವಹಾರವೇ ಹೊರತು ಆತ್ಮನಲ್ಲಿ ನಡೆಯುವ ವ್ಯವಹಾರ ಅಲ್ಲ. ಅದು ಹೆಂಗಂತಂದ್ರ
ಈಗ ಬ್ಯಾಟ್ರಿ ಶೆಲ್ ಹಾಕ್ತಿರಿ ನೋಡ್ರಿ, ಅದು ಶೆಲ್ ಏನ್ ಮಾಡ್ತದ, ಆ ಮಷೀನ್ ನಡೆಯೋದಕ್ಕೆ ತಾನು ಶಕ್ತಿ ಕೊಡ್ತದ. ಯಾವ ಮಷೀನಿಗೆ ಹಾಕ್ತಿರಿ ಆ ಮಷೀನ್ ನಡೀತದ. ಆ ಮಷೀನ್ ಏನಾರ ಕೆಟ್ಟ ಕೆಲಸ ಮಾಡ್ತಂತಂದ್ರ ಬ್ಯಾಟ್ರಿ ತಪ್ಪ ಏನದು, ಶೆಲ್ಲಿನ ತಪ್ಪ ಏನ್ರಿ? ಶೆಲ್ಲಿನ ತಪ್ಪಲ್ಲದು. ನಾವ್ ಏನ್ ಮಾಡ್ತೀವಿ, ಆ ಶೆಲ್ಲಿನ ಮೇಲೆ ಹಾಕಿಬಿಡ್ತೀವಿ. ಶೆಲ್ಲಿನ ಮೇಲೆ ಶೆಲ್ಲಿನ ತಪ್ಪಲ್ಲದು. ಆತ್ಮ ಶೆಲ್ ಇದ್ದಂಗದ ಅದು. ಗಡಿಯಾರ ಫಾಸ್ಟ್ ಆದ್ರೇನು, ಗಡಿಯಾರ ಸ್ಲೋ ಆದ್ರೇನು, ಗಡಿಯಾರದ ತಪ್ಪು ನಾವು ಶೆಲ್ಲಿನ ಮೇಲೆ ಹಾಕಿದ್ರೆ ಹೆಂಗತ್ತು? ಹಂಗದ ಆತ್ಮ ಶೆಲ್ ಇದ್ದಂಗದ. ಅದಕ್ಕೆ ನಾವು ಏನ್ ಮಾಡ್ತಿರ್ತೀವಿ, ಆ ಶೆಲ್ಲೇ ಮಾಡ್ಯಾರ ಎಲ್ಲ ಅಂತಂದ್ರೆ ಹೆಂಗಾಗ್ತದ? ಅದರಿಂದ ಏನಾಗ್ತದ, ತಪ್ಪು ತಿಳುವಳಿಕೆಯಿಂದ ದುಃಖ ಆಗ್ತದ, ಬಂಧನಕ್ಕೊಳಗಾಗ್ತೀವಿ. ಆ ಬ್ಯಾಟ್ರಿ ಶೆಲ್ ಇದ್ದಂಗ ಅದು, ತನ್ನ ಪಾಡಿಗೆ ತಾನು ಯಾವುದು ಅದು ಏನೂ ಮಾಡಿಲ್ಲ, ತನ್ನ ಪಾಡಿಗೆ ತಾನದ. ಆ ಕೆಲಸಗಳೆಲ್ಲ ಮಷೀನ್ ಏನ್ ನಡೆದದ, ಅದು ಇಂದ್ರಿಯಗಳ ವ್ಯವಹಾರ ನಡೆದದ, ಅದಕ್ಕಿದು ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟದ, ಅದಕ್ಕೆ ಚಾಲನೆ ಕೊಟ್ಟದ. ಅದು ಚಲೋ ಕೆಲಸ ಮಾಡ್ತದ, ಕೆಟ್ಟ ಕೆಲಸ ಮಾಡ್ತದ, ಏನ್ ಮಾಡ್ತದ, ಅದು ಅದಕ್ಕೇನ್ ಸಂಬಂಧ? ಪೆಟ್ರೋಲಿಗೆ ಏನ್ ಸಂಬಂಧ ರೀ? ಗಾಡಿಯಾಗ ಹಾಕಿದ ಪೆಟ್ರೋಲಿಗೆ ಏನ್ ಸಂಬಂಧ? ಗಾಡಿ ತಗೊಂಡು ನೀವು ಎಲ್ಲಿ ಹೋಗಿ ಅದು ಚಲೋ ನಡೆಸಿ ಅದರಿಂದ ಒಳ್ಳೆ ಗುರಿ ತಲುಪ್ತೀರಿ, ಏನ್ ಅದನ್ನ ಒಯ್ದು ಎಲ್ಲಾರ ಎದ್ದು ಯಾರಿಗಾರ ಹಾಯಿಸ್ತೀರಿ, ಏನ್ ಮಾಡಿದ್ರು ಅದು ಪೆಟ್ರೋಲಿಗೆ ಏನ್ ಸಂಬಂಧ? ಪೆಟ್ರೋಲ್ ಶಕ್ತಿ ಕೊಡ್ತದ ಅಷ್ಟೇ. ಹಾಗಿದು ಆತ್ಮ ಚೈತನ್ಯಕ್ಕ ನಾವು ವಿಶೇಷಣ ಮಾಡಿಬಿಟ್ಟೆವು. ಪೆಟ್ರೋಲಿಂದೇ ತಪ್ಪು ನೋಡಪ್ಪ, ಪೆಟ್ರೋಲ್ ಹಾಕಿಸಿದ್ದೆ ತಪ್ಪಾಯ್ತಿ ಗಾಡಿಗೆ ಅಂತಂದ್ರೆ ಅದಕ್ಕೆ ವಿಶೇಷಣ ಮಾಡಿದೆವು ಅಂತಂದ್ರೆ ಅದು ಅಜ್ಞಾನ. ಪೆಟ್ರೋಲಿಂದ ಏನು ತಪ್ಪಿಲ್ಲ. ಗಾಡಿ ನಡೆಸೋದ್ರಾಗ ವಿವೇಕ ಇಲ್ಲದಕ್ಕೆ ಹೆಂಗ್ ಬೇಕಂಗ್ ಗಾಡಿ ನಡಿಸಿ ಏನೋ ಒಂದು ಅನಾಹುತ ಆಯ್ತು ಅಂತಂದ್ರೆ ಗಾಡಿ ತಪ್ಪು, ಗಾಡಿ ನಡೆಸಿದವನ್ ತಪ್ಪು, ಪೆಟ್ರೋಲಿಂದ ಏನ್ ತಪ್ಪು? ಹಂಗಿದು. ಈ ರೀತಿ ಹೇಳಿ ಈ ಜಗತ್ತಿನ ವ್ಯಾಪಾರಗಳಲ್ಲಿ ನಾವು ಮುಕ್ತವಾಗಿರಬೇಕು, ಹಗುರವಾಗಿರಬೇಕು, ಆನಂದವಾಗಿರ್ಬೇಕಂದ್ರ ಈ ಜಗತ್ತಿನ ವ್ಯಾಪಾರಗಳಲ್ಲಿ ನಾವು ಹೆಂಗಾಗಬೇಕು, ಅವುಗಳನ್ನ ನಾವು ಹೆಂಗ್ ಮಾಡ್ಬೇಕು? ಉಪಾಧಿಗಳನ್ನಾಗಿ ಮಾಡ್ಕೋಬೇಕು. ಉಪಾಧಿ ಅಂದ್ರೆ ಗೊತ್ತಲ್ಲ, ಜೋಗಮ್ಮನ ಕೊಡ ಮುಂದಿಟ್ಕೊಂಡು ಕೂಡ್ಲೇನೆ ಯಾವ ಊರು ಜೋಗಮ್ಮ ಅಂತಂದ್ರ ಆ ಜೋಗಮ್ಮಗ ಅವನಿಗೆ ಸಂಬಂಧ ಇಲ್ಲ, ಜೊತೆಗೆ ಇದ್ರೂ ಸಹಿತ ಅದಕ್ಕೆ ಅವನಿಗೆ ಸಂಬಂಧ ಇಲ್ಲ. ಹಂಗಿರ್ಬೇಕು. ಉಪಾಧಿ ಮಾಡ್ಕೋಬೇಕಾ ಏನು ವಿಶೇಷಣ ಮಾಡ್ಕೋಬೇಕಾ? ಉಪಾಧಿ ಮಾಡ್ಕೋಬೇಕು, ವಿಶೇಷಣ ಮಾಡ್ಕೋಬಾರ್ದು. ಉಪಾಧಿ ವಿಶೇಷಣ ಅಂತಂದ್ರ ಈಗ ಕರಿ ಅಂಗಿ ಹಾಕೊಂಡವ, ಆ ಕರಿ ಅಂಗಿ ಅವನಿಗೆ ಕರೀರಿ ಅಂತಂದ್ರ ಅವ ಏನ್ ಯಾವಾಗ್ಲೂ ಕರಿ ಅಂಗಿನೇ ಹಾಕೊಂಡಿರ್ತಾನೇನು? ಯಾವಾಗ ಬೇಕಾವಾಗ ಬೇರೆ ಬೇರೆ ಅಂಗಿಗಳು ಹಾಕೊಂಡಿರ್ತಾನೆ. ಈಗ ಸದ್ಯಕ್ಕೆ ಅವ ಕರಿ ಅಂಗಿ ಹಾಕೊಂಡನ, ಆ ಕರಿ ಅಂಗಿಗೆ ಅವನಿಗೆ ಏನು ಸಂಬಂಧ ಇಲ್ಲ. ಈಗ ಅವ ಕರಿ ಅಂಗಿ ಉಪಾಧಿ ಆಗ್ಯದ ಅವನಿಗೆ. ಸದ್ಯಕ್ಕೆ ಕರಿ ಅಂಗಿ ಅವನಿಗೆ ಉಪಾಧಿ ಆಗ್ಯದ. ಉಪಾಧಿ ಆಗಿದ್ದಕ್ಕ ಅವ ಕರಿ ಅಂಗಿಯೋ ಆಗ್ಯಾನ. ಆ ಕರಿ ಅಂಗಿಗೆ ಅವನಿಗೆ ಏನ್ ಸಂಬಂಧ? ಅದು ಬಿಚ್ಚ ಹೋಗಿದ್ನಂದ್ರ ಸಂಬಂಧ ಇಲ್ಲ. ಹಂಗ ನಾವು ಆ ಕರಿ ಅಂಗಿ ಹಾಕೊಂಡಂಗಿರ್ಬೇಕು. ಅದ್ರ ಬದಲಿ ವಿಶೇಷಣ ಅಂದ್ರ ಆ ಕರ್ರನವನಿಗೆ ಕರೀರಿ ಅಂತಾರ ನೋಡ್ರಿ, ಚರ್ಮನೆ ಕರ್ರಗಿರ್ತದ ಅವನು. ಅವ ವಿಶೇಷಣ, ಬಣ್ಣ ಏನಾಗ್ಯದ ಅವನ ಚರ್ಮದಾಗೆ ಸೇರಿಬಿಟ್ಟದ. ಹಂಗ ವಿಶೇಷಣ ಮಾಡ್ಕೊಂಡಿವು ಈ ಜಗತ್ತಿನ ವ್ಯಾಪಾರಗಳು ಅಂತಂದ್ರ ಅವಕ್ಕೆ ನಾವು ಅಂಟುಕೊಂಡೇವು ಅಂತಂದ್ರೆ ಅದು ದುಃಖಕ್ಕೆ ಕಾರಣ ಆಗ್ತದ, ಬದ್ಧನಾಗುತ್ತೇವೆ. ಪಾಶಬದ್ಧ ಪಶು ಅಂತಾರಲ್ಲ, ಹಗ್ಗ ಕಟ್ಕೊಂಡು ಪಶು ಆದಂಗ ನಾವು ಕರ್ಮಕ್ಕೆ ಬದ್ಧರಾಗ್ತೀವಿ. ಇದು ಅವರು ನಿನ್ನೆ ಹೇಳಿದ ಮಾತು. ಜಗತ್ತಿನ ವ್ಯಾಪಾರ ನಾವು ಉಪಾಧಿಯನ್ನಾಗಿ ಮಾಡ್ಕೋಬೇಕೇ ಹೊರತು ವಿಶೇಷಣವನ್ನಾಗಿ ಮಾಡ್ಕೋಬಾರದು. ಅತ್ಯಂತ ಶ್ರೇಷ್ಠವಾದ ವಿಚಾರ ಹೇಳಿದ್ರಿ ಇಲ್ಲಿ ನಾವು ಹ್ಯಾಂಗಿರಬೇಕು ಅನ್ನೋದ್ರ ಬಗ್ಗೆ. ರಜೋಗುಣ ಅಧಿಕ ಹಾಗೂ ಕಿಂಚಿತ್ ಸತ್ವಗುಣ ಇವೆರಡೂ ಕೂಡಿ ಒಂದು ಬಗೆಯ ಮಿಶ್ರಣ ರಜೋ ಉಪಾಧಿ ಕಾಣಬರುತ್ತದೆ. ಈ ಉಪಾಧಿಯಿಂದ ಪರಮಾತ್ಮನು ಭೋಕ್ತ ಆಗುತ್ತಾನೆ.
ಅದೇ ಒಂದು ಶುದ್ಧ ಬ್ರಹ್ಮನೇ ಭೋಕ್ತ ಹೆಂಗಾತನಪ್ಪ ಅಂತಂದ್ರ ಒಂದು ಫಾರ್ಮುಲಾ ಕೊಡ್ಲಕತ್ತಾರ ಅವ್ರು. ಭೋಕ್ತ ಅಂದ್ರೆ ಜೀವ ಹೆಂಗಾತನ ಅಂದ್ರೆ ಫಾರ್ಮುಲಾ ಬರ್ಕೊಳ್ರಿ. ಪರಮಾತ್ಮ ಭೋಕ್ತ ಹೆಂಗಾತನ ಅಂತ. ಪರಮಾತ್ಮ ಭೋಕ್ತ ಆಗಲ್ಲ, ಪರಮಾತ್ಮನ ಪ್ರತಿಬಿಂಬ ಭೋಕ್ತ ಆಗ್ತವ. ಪರಮಾತ್ಮ ಯಾಕೆ ಭೋಕ್ತ ಆತ ಏನಂತ? ರಜೋಗುಣ ಅಧಿಕ ರಜೋಗುಣ ಪ್ಲಸ್ ಕಿಂಚಿತ್ ಸತ್ವಗುಣ. ಕಿಂಚಿತ್ ಸತ್ವಗುಣ ಅಧಿಕ ರಜೋಗುಣ ಇತ್ತು ಅಂತಂದ್ರೆ ಏನಾತನ? ಭೋಕ್ತ. ಅಧಿಕ ರಜೋಗುಣ ಕಿಂಚಿತ್ ಸತ್ವಗುಣ. ಮತ್ತು ಮುಂದೆ ಅತಿಯಾದ ತಮೋಗುಣ. ಒಂದನೇ ಫಾರ್ಮುಲಾ. ಎರಡನೇ ಫಾರ್ಮುಲಾ ಅತಿಯಾದ ತಮೋಗುಣ. ಅತಿಯಾದ ತಮೋಗುಣದಿಂದ ಏನಾತನ? ಭೋಜ್ಯ ಅಥವಾ ಜಡ. ಭೋಜ್ಯ ಜಡ ತಮೋಗುಣ ಪ್ರಧಾನ ಪ್ರಕೃತಿ. ಮತ್ತ ಈಶ್ವರ ಹೆಂಗಾತನ? ಫಾರ್ಮುಲಾ ಮಾಡ್ರಿ. ಅಧಿಕ ರಜೋಗುಣ ಪ್ಲಸ್ ಕಿಂಚಿತ್ ಸತ್ವಗುಣ. ಭೋಕ್ತ ಅಂತಂದ್ರೆ ಇವ್ರು ಯಾರು? 84 ಲಕ್ಷ ಜೀವರಾಶಿಗಳು. ಅತಿಯಾದ ತಮೋಗುಣ ಜಡ. ಇದೇನಿದು? ಜಡವಸ್ತು ಪ್ರಪಂಚ, ಪಂಚಭೂತಾತ್ಮಕ ಜಗತ್ತು. ಜೀವ ಆಯ್ತು, ಜಗತ್ತಾಯ್ತು. ಈಗ ಈಶ್ವರನ ಫಾರ್ಮುಲಾ ಹೆಂಗ್ ಮಾಡ್ತೀರಿ? ಅಧಿಕ ಸತ್ವಗುಣ ಕಿಂಚಿತ್ ರಜೋಗುಣ. ಮಾಡ್ರಿ. ಅಧಿಕ ಸತ್ವಗುಣ ಹಾಕೊಂಡ್ಬಿಡ್ರಿ. ಚಲೋ ತಿಳ್ಕೊಂಡ್ರಿ ನೋಡ್ರಿ. ಅಧಿಕ ಸತ್ವಗುಣ ಅಥವಾ ಅದಕ್ಕೇನಂತಾರ? ಶುದ್ಧ ಸತ್ವಗುಣ ಅಂತಾರ. ಶುದ್ಧ ಸತ್ವಗುಣ. ಅದ್ರೊಳಗ ರಜೋಗುಣ ಇಲ್ಲ. ಇದ್ರೊಳಗ ರಜೋಗುಣ ಇಲ್ಲ. ಯಾರ ಬಲ್ಲಿ? ಈ ಒಂದು ಈಶ್ವರ ಮತ್ತು ಮಾಯೆಯರಲ್ಲಿ ರಜೋಗುಣ ಇಲ್ಲ. ಅನೇಕತ್ವ ಇಲ್ಲ. ಜೀವಿಗಳಲ್ಲಿ ಅನೇಕತ್ವ ಅದ. ಒಬ್ಬನೇ ಈಶ್ವರ ಒಂದೇ ಮಾಯೆ. ಇದು ರಜೋಗುಣ ಇದ್ದಲ್ಲಿ ಅನೇಕ ಇರ್ತದ. ಅದಕ್ಕೆ ಇದೇನ್ ಮಾಡ್ಬೇಕು? ಶುದ್ಧ ಸತ್ವಗುಣ ಅಂತ ಬರ್ದ್ಬಿಡ್ರಿ. ಶುದ್ಧ ಸತ್ವಗುಣದಲ್ಲಿ ಏನಾಗ್ತದ? ಪರಮಾತ್ಮ ಈಶ್ವರ ರೂಪ ತಾತನ. ಅವನ್ ಬಲ್ಲಿ ಇದು ಇಲ್ಲ. ಇಲ್ಲಿ ನಡ್ಬರ್ಕ್ ನಾವು ಜೀವಿಗಳದೀವಲ್ಲ, ನಮ್ಮೊಳಗ್ 3 ಅದಾವ್ರಿ. ನಮ್ಮೊಳಗ್ ರಜೋಗುಣನೂ ಅದ, ತಮೋಗುಣನೂ ಅದ, ಸತ್ವಗುಣನೂ ಅದ. ಎಲ್ಲನೂ ಅದ ನಮ್ಮದ್ರಾಗ. ಈ ಶರೀರ ಏನದಲ್ಲ, ಇದೆಲ್ಲ ಜಡವಸ್ತು ಪ್ರಪಂಚ. ಇದು ಶರೀರ, ಇದು ತಮೋಗುಣ ಉಳ್ಳದ್ದು. ಮತ್ತು ಸೂಕ್ಷ್ಮ ಶರೀರ ರಜೋಗುಣ ಉಳ್ಳದ್ದು. ಒಳಗಿರೋ ಜೀವ, ಅದರ ಜೊತೆಗಿರುವಂತ ಒಂದು ಆತ್ಮ ಚೇತನೆ, ಅದು ಸತ್ವಗುಣ ಉಳ್ಳದ್ದು. ಎಲ್ಲ ವಸು ಅದಾವ ಇದ್ರೊಳಗೆ. ಹಿಂಗ್ ಮಾಡಿ ಅಟ್ಟ ಅವ್ರು ಏನ್ ಹೇಳ್ಯಾರ ಅನ್ಕೋತ ಹೋಗೋದಷ್ಟೇ. ಇಲ್ಲೇನಾಯ್ತು? ಉಪಾಧಿ ಹಾಗೂ ವಿಶೇಷಣಗಳ ಅಂತರ ಅರಿತು. ಇವರು ಹೇಳಿದ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ಉಪಾಧಿ ಮತ್ತು ವಿಶೇಷಣಗಳ ಅಂತರ ಅರಿತು ಏನ್ ಮಾಡ್ಬೇಕು?
ವಿವೇಕಿಯಾದ ಜೀವನಿಗೆ ಪರಶಿವನ ಯಥಾರ್ಥ ಸ್ವರೂಪ ತಿಳಿಯುತ್ತದೆ. ಹೆಂಗ್ ತಿಳಿತದ್ರಿ ಅದು? ಉಪಾಧಿ ಮಾಡ್ಕೊಂಡ್ರೆ ಹೆಂಗ, ವಿಶೇಷಣ ಮಾಡ್ಕೊಂಡ್ರೆ ಹೆಂಗ, ಪರಮಾತ್ಮನ ಸ್ವರೂಪ ಹೆಂಗ್ ತಿಳಿತದ? ತನ್ನ ಉಪಾಧಿಯಾದ ದೇಹದ ಮನಸ್ಸಿನ ಸಂಪೂರ್ಣ ಜ್ಞಾನ ಉಂಟಾಗುತ್ತದೆ. ದೇಹ ಮನಸ್ಸುಗಳದೆಲ್ಲ ಅನಾತ್ಮ ಜ್ಞಾನ ಉಂಟಾದ್ಮೇಲೆ ಆ ಅನಾತ್ಮನಿಗೆ ಅದು ಒಂದು ಚಾಲನೆಯನ್ನು ಕೊಡ್ತದಲ್ಲ, ಅದು ಚೇತನ ಅಂತ ಗೊತ್ತಾಗ್ತದೆ. ತಾನು ಬೇರೆ, ತಾನು ಪರಮಾತ್ಮನ ದಿವ್ಯ ಅಂಶ, ದೇಹ ಮನಸ್ಸು ಅವೇ ಬೇರೆ ಅಂತೇಳಿ ಜ್ಞಾನ ಉಂಟಾಗಿ ಒಂದು ದಿವ್ಯ ಅನುಭವ ಆಗ್ತದ ಅನ್ನಂತ ಮಾತು ಇಂಪಾರ್ಟೆಂಟ್ ವಾಕ್ಯ ಹೇಳ್ಯಾರ. ಇದು ಹೇಳಿದ್ಮೇಲೆ ಮುಂದೆ ಭೋಕ್ತಾ ಭೋಜ್ಯ ಪ್ರೇರಯಿತ ವಸ್ತುತ್ರಯಮಿದಂ ಸ್ಮೃತಂ ಅಖಂಡೇ ಬ್ರಹ್ಮ ಚೈತನ್ಯೇ ಕಲ್ಪಿತಂ ಗುಣಭೇದತಃ. ಅತ್ರ ಪ್ರೇರಯಿತ ಶಂಭು ಶುದ್ಧೋಪಾಧಿರ್ಮಹೇಶ್ವರಃ ಸಮ್ಮಿಶ್ರೋಪಾದ ಯಸ್ಸರ್ವೇ ಭೋಕ್ತಾರಃ ಪಶವ ಸ್ಮೃತಾಃ ಭೋಜ್ಯಮವ್ಯಕ್ತಂ ಮಿತ್ಯುಕ್ತಂ ಶುದ್ಧ ತಾಮಸ ರೂಪಕಃ. ಸರ್ವಜ್ಞ ಪ್ರೇರಕ ಶಂಭು ಕಿಂಚಿದ್ನೋ ಜೀವ ಉಚ್ಯತೆ ಅತ್ಯಂತ ಗೂಢ ಚೈತನ್ಯಂ ಜಡಮವ್ಯಕ್ತಂ ಉಚ್ಯತೆ. ಇದಕ್ಕ 1, 2, 3 ಶ್ಲೋಕಗಳು ಹೇಳ್ಯಾರ. 3 ಶ್ಲೋಕಗಳಿಗೆ ಭಾಷ್ಯ ಕೊಟ್ಟಾರ. ಏನ್ ಭಾಷ್ಯ ಕೊಟ್ಟಾರ ಅಂದ್ರೆ, ಭೋಕ್ತಾ ಭೋಜ್ಯ ಪ್ರೇರಿತ ಚ ಮತ್ವಾ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮ ಏತತ್. ಎದ್ರಾಗಿದು ಶ್ವೇತಾಶ್ವತರ ಉಪನಿಷತ್ತಿಂದ ಫಾರ್ಮುಲಾ ನೋಡ್ರಿ. ಇದು ಭೋಕ್ತಾ ಭೋಜ್ಯಂ ಪ್ರೇರಿತಾರಂ ಚ ಮತ್ವಾ ಪ್ರೋಕ್ತಂ ಚ ತ್ರಿವಿಧಂ ಬ್ರಹ್ಮ ಏತತ್. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ 2-12 ಅಲ್ಲಿ ಅದಕ್ಕೇನು ಕಲಾ ಅಂತಾರೋ ಬಳ್ಳಿ ಅಂತಾರೋ ಏನಂತಾರ ನೋಡ್ಕೊಂಡು ಇದು ಮಾಡ್ರಿ. 2-12 ಅಂತ ಬರ್ಕೋಬೇಕು. ಶ್ವೇತಾಶ್ವತರ ಉಪನಿಷತ್ತಿನ ವಿಶ್ಲೇಷಣೆ ನೋಡಿದ್ರೆ ಇದು ಅರ್ಥ ಆಗ್ತದೆ. ಏನಪ್ಪ, ಭೋಕ್ತಾ ಅಂದ್ರೆ ಜೀವ, ಭೋಜ್ಯ ಅಂದ್ರೆ ಜಡವರ್ಗ, ಅವೆರಡರ ಪ್ರೇರಕ ಅಂದ್ರೆ ಈಶ್ವರ. ಈ ಮೂರನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತಾಗುತ್ತದೆ. ಏಕೆಂದರೆ ಜಡ ಪ್ರಕೃತಿ, ಚೇತನ ಜೀವಾತ್ಮ ಹಾಗೂ ಅವೆರಡರ ಆಧಾರ ಮತ್ತು ನಿಯಾಮಕ ಪರಮಾತ್ಮ ಇವರೆಲ್ಲ ಬ್ರಹ್ಮನ ಬೇರೆ ಬೇರೆ ರೂಪಗಳೇ ಆಗಿದ್ದಾರೆ. ಶ್ವೇತಾಶ್ವತರ ಉಪನಿಷತ್ ಏನ್ ಹೇಳ್ತದ, ಈ ಜೀವ ಜಗತ್ತು ಈಶ್ವರ, ಭೋಕ್ತಾ ಭೋಜ್ಯ ಮತ್ತು ಈಶ್ವರ ಪ್ರೇರಕ ಇವೇನದವ ಬ್ರಹ್ಮನ ಬೇರೆ ಬೇರೆ ರೂಪಗಳೇ ಆಗಿದ್ದಾವೆ. ಚಾತುರ್ವರ್ಣ್ಯಮಯ ಸೃಷ್ಟ ಗುಣಕರ್ಮ ವಿಭಾಗಶಃ. ಭಗವದ್ಗೀತೆ ಒಳಗ 4ನೇ ಅಧ್ಯಾಯ 13ನೇ ಶ್ಲೋಕ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂದ್ರೆ ಗುಣಕರ್ಮ ವಿಭಾಗಗಳಿಗೆ ಅನುಸಾರವಾಗಿ ಚಾತುರ್ವರ್ಣಗಳನ್ನು ಸೃಜಿಸಿದ್ದೇನೆ. ಅದೇ ರೀತಿ ಚಾತುರ್ವರ್ಣಗಳನ್ನ ಸರ್ವಾಂತರ್ಯಾಮಿ ಪರಶಿವನಲ್ಲಿ ಉಪಾಧಿಗಳ ವೈಭಿನ್ಯತೆಯಂತೆ ಭೋಕ್ತೃ ಭೋಜ್ಯ ನಿಯಾಮಕ ವಸ್ತುಗಳು ತೋರುವ ಬಗೆಯನ್ನ ವಿವೇಚಿಸಿದ್ದಾರೆ. ಚಾತುರ್ವರ್ಣಗಳನ್ನ ಸರ್ವಾಂತರ್ಯಾಮಿ ಪರಶಿವನಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ, ಉಪಾಧಿಗಳ ವಿಭಿನ್ನತೆಯಿಂದ ಭೋಕ್ತೃ ಭೋಜ್ಯ ನಿಯಾಮಕ ವಸ್ತುಗಳಲ್ಲಿ ತೋರುವ ಬಗೆಯನ್ನು ವಿವೇಚಿಸಿದ್ದಾರೆ. ಈಗ ಇನ್ನೊಂದಿಷ್ಟು ಸ್ಪಷ್ಟವಾಗಿ ಆಗಲೇ ಹೇಳಿದ ಮತ್ತೆ ಹೇಳ್ತಾರ. ಏನಂತಂದ್ರೆ, ಈ ಜೀವಿಗಳ
ಜೀವಿಗಳ 84 ಲಕ್ಷ ಜೀವರಾಶಿಗಳೇನವಲ್ಲ ಆ ಜೀವಿಗಳ ಗುಣ ಕರ್ಮಗಳ ವಿಭಾಗಾನುಸಾರವಾಗಿ ಚಾತುರ್ವರ್ಣಗಳನ್ನ ಸೃಷ್ಟಿ ಮಾಡ್ಯಾರ. ಅದೇ ರೀತಿ ಈ ಒಂದು ಸರ್ವಾಂತರ್ಯಾಮಿ ಪರಶಿವನಲ್ಲಿ ಉಪಾಧಿಗಳ ವಿಭಿನ್ನತೆಯಂತೆ ಭೋಕ್ತೃ ಭೋಜ್ಯ ನಿಯಾಮಕ ಅಂತೇಳಿ ವಸ್ತುಗಳನ್ನು ತೋರುವ ಬಗೆಯನ್ನು ವಿವೇಚಿಸಿದ್ದಾರೆ. ಇಲ್ಲಿ ಹೇಳಿದ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಜೀವಿಗಳಲ್ಲಿ ಚಾತುರ್ವರ್ಣ ಯಾವುದನ್ನ ಅವಲಂಬಿಸದ? ಜೀವಿಗಳಲ್ಲಿ ಚಾತುರ್ವರ್ಣ ಮಾಡ್ಯಾರ. ಯಾವುದನ್ನು ಅವಲಂಬಿಸಿ ಅಂತಂದ್ರೆ ಗುಣ ಮತ್ತು ಕರ್ಮಗಳನ್ನು ಅವಲಂಬಿಸಿ. ಜೀವಿಗಳ ಚಾತುರ್ವರ್ಣ ಅವರವರ ಗುಣ ಪ್ಲಸ್ ಕರ್ಮಗಳನ್ನು ಅವಲಂಬಿಸಿ ಮಾಡಿದ್ದು ಜೀವಿಗಳ ಚಾತುರ್ವರ್ಣ. ಅದೇ ರೀತಿ ಏನ್ ಮಾಡ್ಯಾರ, ಪರಶಿವನಲ್ಲಿ ಅವನೊಳಗೂ ವಿಭಿನ್ನತೆ ಮಾಡ್ಯಾರ, ಭೇದ ಮಾಡ್ಯಾರ. ಪರಶಿವನಲ್ಲಿ ಉಪಾಧಿಗಳ ವಿಭಿನ್ನತೆಯಿಂದ, ಉಪಾಧಿಗಳ ವಿಭಿನ್ನತೆ ಅಂದ್ರೆ ಏನು? ಪ್ರಕೃತಿಯ ಸತ್ವಗುಣ ಉಪಾಧಿಯಾದಾಗ, ಪರಶಿವನಿಗೆ ಪ್ರಕೃತಿಯ ಸತ್ವಗುಣ ಉಪಾಧಿಯಾದಾಗ ಈಶ್ವರ ಆಗ್ತಾನ. ಹಿಂಗ ಪರಶಿವನಿಗೆ ಪ್ರಕೃತಿಯ ರಜೋಗುಣ ಉಪಾಧಿಯಾದಾಗ ಜೀವಿಗಳು ಭೋಕ್ತೃ ಅನಿಸ್ಕೊತಾನ. ಮತ್ತೆ ಆ ಪರಶಿವನಿಗೆ ಆ ಒಂದು ಪ್ರಕೃತಿಯ ತಮೋಗುಣ ಉಪಾಧಿಯಾದಾಗ ಜಗತ್ತು ಜಡವಸ್ತು ಪ್ರಪಂಚ ತಯಾರಾಗ್ತದ. ಆ ಮಾತು ಹೇಳಕತ್ತಾರ ಅವ್ರು. ಪರಶಿವನಲ್ಲಿ ಉಪಾಧಿಗಳ ವಿಭಿನ್ನತೆಯಿಂದ ಇಲ್ಲಿ ಭೋಕ್ತೃ ಭೋಜ್ಯ ಮತ್ತು ಪ್ರೇರಕ. ಈಗ ನಿಮ್ಗೆ ಹೇಳಕ್ ಈಜಿ ಆಗ್ತದ ನೋಡ್ರಿ. ಅದಕ್ಕಿಲ್ಲಿ ವಿಚಾರ ಸಾಗರದಾಗಿದ್ದಂಗ ಸ್ಪಷ್ಟ ಇಲ್ಲ. ಇಲ್ಲಿ ವಿಚಾರ ಸಾಗರದೊಳಗ ಸ್ಪಷ್ಟವಾಗಿ ಶುದ್ಧ ಬ್ರಹ್ಮ ಅಂತ ಒಬ್ಬ ಅದನ. ಆ ಶುದ್ಧ ಬ್ರಹ್ಮನ ಜೊತೆಗೆ ಅವಿನಾಭಾವ ಸಂಬಂಧದಿಂದ ಒಂದು ಪ್ರಕೃತಿ ಅಂತ ಆದ. ಆ ಪ್ರಕೃತಿ ಒಳಗ ಸತ್ವ ರಜ ತಮ ಗುಣಗಳದವ. ಅಲ್ಲಿ ಪ್ರತಿಬಿಂಬ ಎನ್ನುವ ಶಬ್ದ ಬಳಸ್ಯಾರ, ಇಲ್ಲಿ ಉಪಾಧಿ ಎನ್ನುವ ಶಬ್ದ ಬಳಸ್ಯಾರ ಅಷ್ಟೇ. ಆ ಒಂದು ಶುದ್ಧ ಬ್ರಹ್ಮನಿಗೆ ಆ ಪ್ರಕೃತಿಯಲ್ಲಿರುವ ಸತ್ವಗುಣ ಏನು ಉಪಾಧಿಯಾದಾಗ ಅವ ಪ್ರೇರಕ ಈಶ್ವರನಾಗುತ್ತಾನೆ. ಹಂಗ ಈ ಮಾತು ಹೇಳ್ಬೇಕಿಲ್ಲಿ. ಆ ಶುದ್ಧ ಬ್ರಹ್ಮನಿಗೆ ಪ್ರಕೃತಿಯ ರಜೋಗುಣ ಈಶ್ವರ ಅಂದ್ರೆ ಪ್ರೇರಕ ಆಗ್ತಾನೆ. ಈಗ ಪ್ರಕೃತಿಯ ರಜೋಗುಣ ಉಪಾಧಿಯಾದಾಗ ಆ ಶುದ್ಧ ಬ್ರಹ್ಮನಿಗೆ ಏನ್ ತಯಾರಾಗ್ತದಲ್ಲಿ? ರಜೋಗುಣ ಉಪಾಧಿಯಾದಾಗ, ಶುದ್ಧ ಬ್ರಹ್ಮನಿಗೆ ರಜೋಗುಣ ಉಪಾಧಿಯಾದಾಗ ಏನ್ ತಯಾರಾಗ್ತದ? 84 ಲಕ್ಷ ಜೀವರಾಶಿ ಅಂದ್ರ ಭೋಕ್ತೃ, ಅದು ಪ್ರೇರಕ, ಇದು ಭೋಕ್ತೃ ತಯಾರಾಗ್ತದ. ಮತ್ತೆ ಅದೇ ಶುದ್ಧ ಬ್ರಹ್ಮನಿಗೆ ಆ ಒಂದು ಪ್ರಕೃತಿಯ ತಮೋಗುಣ ಉಪಾಧಿಯಾದಾಗ ಜಡವಸ್ತು ಪ್ರಪಂಚ ಜಗತ್ತು ತಯಾರಾಗ್ತದೆ. ಜೀವ ಈಶ್ವರ ಜಗತ್ತು ಹೆಂಗ್ ತಯಾರಾಯ್ತು ಅನ್ನೋದು ಇದು ಹೇಳಕ್ಕ ಈ ವಾಕ್ಯ ಬಳಸ್ಯಾರ ಅವರು. ಈ ಒಂದು ಉಪಾಧಿಗಳು ಸತ್ವ ರಜ ತಮ ಈ ಉಪಾಧಿಗಳು ಪರಶಿವನಿಗೆ ಆದಾಗ ಅಲ್ಲಿ ಭೋಕ್ತೃ ಭೋಜ್ಯ ಪ್ರೇರಕ ಉಂಟಾಗ್ತಾರ. ಅದಕ್ಕ ಈ ಒಂದು ಉಪಾಧಿಗಳ ವಿಭಿನ್ನತೆಯಿಂದ ಭೋಕ್ತೃ ಭೋಜ್ಯ ಈ ಒಂದು ನಿಯಾಮಕ ಅಂತಂದ್ರ ಈಶ್ವರ ತಯಾರಾಗ್ತಾರ. ಪರಶಿವನಲ್ಲಿ ಈ ರೀತಿ ಭೇದ ಮಾಡ್ಯಾರ. ಜೀವರುಗಳಲ್ಲಿ ಗುಣ ಮತ್ತು ಕರ್ಮಗಳ ವಿಭಾಗಗಳ ಅನುಸಾರವಾಗಿ
ಚಾತುರ್ವರ್ಣಗಳನ್ನು ಸೃಷ್ಟಿ ಮಾಡ್ಯಾರೆ. ಅದಕ್ಕೆ ಕಿಂಚಿತ್ ಸತ್ವಗುಣ ವಿಶಿಷ್ಟ ಚೈತನ್ಯವು ಭೋಕ್ತಾರೂಪ ಜೀವವಾಗಿದೆ. ಕಿಂಚಿತ್ ಭೋಕ್ತ, ಯಾವುದು ಭೋಕ್ತ? ಅಧಿಕ ರಜೋಗುಣ ಕಿಂಚಿತ್ ಸತ್ವಗುಣ ವಿಶಿಷ್ಟ ಚೇತನವು ಭೋಕ್ತಾರೂಪವಾಗಿದೆ. ಅತ್ಯಧಿಕ ತಾಮಸ ಉಪಾಧಿ ವಿಶಿಷ್ಟ ಚೇತನವು ಶಬ್ದಾದಿ ವಿಷಯ ರೂಪ ಭೋಗ್ಯವಾಗಿದೆ. ಅಲ್ಲದೆ ರಜ ತಮ ಗುಣಗಳಿಂದ ಉತ್ಕೃಷ್ಟವಾದ ಅತ್ಯಂತ ನಿರ್ಮಲವಾದ ಸತ್ವಗುಣ ಉಪಾಧಿ ಆಗಿದ್ದಕ್ಕೆ ಇದು ಪರತತ್ವ ಉಪಾಧಿ ಎನ್ನಲಾಗಿದೆ. ಅದರೊಳಗೇನೆ ಇದು ಇಲ್ಲ, ತಮಗುಣ ರಜೋಗುಣ ಇಲ್ಲ, ಕೇವಲ ಸತ್ವಗುಣದಿಂದ ಉಂಟಾಗಿದ್ದೇನಂತಾರಲ್ಲ, ಇದಕ್ಕೆ ಚೈತನ್ಯ ಪ್ರೇರಕವಾಗಿದೆ. ಸತ್ವಗುಣ ಉಪಾಧಿಯಿಂದ ಆ ಶುದ್ಧ ಬ್ರಹ್ಮನಿಗೆ ಸತ್ವಗುಣದ ಉಪಾಧಿಯಿಂದ ಪ್ರೇರಕ ಈಶ್ವರ ತಯಾರಾಗ್ಯದ. ಆ ಶುದ್ಧ ಬ್ರಹ್ಮನಿಗೆ ರಜೋಗುಣ, ಅಲ್ಪ ಸತ್ವಗುಣ, ಅಧಿಕ ರಜೋಗುಣ, ಇದರಿಂದ ಅಲ್ಲಿ ಭೋಕ್ತ 84 ಲಕ್ಷ ಜೀವರಾಶಿಗಳಾಗ್ಯದ. ಮತ್ತೆ ಅದೇ ಶುದ್ಧ ಬ್ರಹ್ಮನಿಗೆ ಈ ಒಂದು ಶಕ್ತಿಯ ಅಥವಾ ಪ್ರಕೃತಿಯ ತಮೋಗುಣ ಉಪಾಧಿಯಾದಾಗ ಏನಾಗ್ತದೆ? ಜಡವಸ್ತು ಪ್ರಪಂಚ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳುಳ್ಳಂತ ಪಂಚಭೂತಗಳು ತಯಾರಾಗ್ತವ. ಇದೇ ಮಾತು ಹೇಳಿದರು. ಅಲ್ಲಿ ಏನಾತನ? ಪ್ರೇರಕನಾದ ಮಹೇಶನು ಪಶುಪತಿಯು. ಈಶ್ವರ ಪ್ರೇರಕ ಏನದಲ್ಲ, ಪ್ರೇರಕ ಮಹೇಶ ಏನೇನ್ ಶಬ್ದಗಳದವ? ಪ್ರೇರಕ, ಮಹೇಶ, ಈಶ್ವರ, ಮತ್ತೇನ್ ಶಬ್ದಗಳು? ಪ್ರೇರಕ, ಮಹೇಶ, ಈಶ್ವರ, ಮತ್ತಿನ್ನೊಂದು ಯಾವುದೋ ಶಬ್ದ ಅದಲ್ಲ, ಉಪಾಧಿ ವಿಶಿಷ್ಟ ಶಬ್ದಾದಿ ವಿಶಿಷ್ಟ ಚೇತನ. ಇವನಿಗೇನಂತಾರ? ಮಹೇಶ ಅಂತಾರ. ಮಹೇಶ ಇವನಿಗೇನು? ಪಶುಪತಿ. ಈಶ್ವರಿಗೆ ಇಷ್ಟೆಲ್ಲ ಹೆಸರು ಅದಾವ. ಪ್ರೇರಕ ಅಂತಾರ, ಮಹೇಶ ಅಂತಾರ, ಈಶ್ವರ ಅಂತಾರ, ಇವನಿಗೆ ಪಶುಪತಿ ಅಂತಾರ, ದನಕಾಯ ಅಂತ. ಎರಡನೇದೇನು? ಜ್ಞಾನ ಅಜ್ಞಾನ ಮಿಶ್ರಿತ ಜೀವಿಗಳು ಏನದವಲ್ಲ, ಇವು ಸುಖ ದುಃಖಗಳನ್ನ ಭುಂಜಿಸುವ ಪಶುಗಳು, ಜೀವಿಗಳು ಅಂತಾರ. ಎದರಿಂದ ಹುಟ್ಟ್ಯಾವಿವು ಜೀವಿಗಳು? ಆ ಶುದ್ಧ ಬ್ರಹ್ಮನಿಗೆ ಆ ಪ್ರಕೃತಿಯ ರಜೋಗುಣದ ಉಪಾಧಿ ಉಂಟಾದಾಗ ಈ ಜೀವಿಗಳು ಉಂಟ್ಯಾವ. ಈ ಜೀವಿಗಳೇನದವಂದ್ರ ಸುಖ ದುಃಖ ಅನುಭವಿಸುವವು, ಪಾಪ ಪುಣ್ಯ ಮಾಡವು, ಪಾಪ ಪುಣ್ಯ ಕರ್ತೃಗಳು, ಮತ್ತೆ ಸುಖ ದುಃಖ ಭೋಕ್ತೃಗಳು. ಮತ್ತೇನ್ ಮಾಡ್ತವ? ಜ್ಞಾನ ಅಜ್ಞಾನ ಮಿಶ್ರ. ಜ್ಞಾನ ಅಜ್ಞಾನ ಮಿಶ್ರವಾದಂಥವು ಇವಕ್ಕೇನಂತಾರ? ಪಶುಗಳು ಅಂತಾರೆ. ಮತ್ತೆ ಮೂರನೇದ್ದೇನದ? ಜಡವಾದ ಶಬ್ದಾದಿಗಳೆಲ್ಲವೂ ಶಬ್ದಾದಿ ವಿಷಯ. ಶಬ್ದಾದಿ ವಿಷಯಗಳೇನದವಲ್ಲ, ಭಾಷೆಗಳು ಯಾವುವು? ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನದವಲ್ಲ ಇವೇ. ಎಂಥವಿವು? ಜೀವಿಗಳನ್ನ ಬದ್ಧಗೊಳಿಸುವ ಪಾಶಗಳು. ನೋಡ್ರಿ ಎಷ್ಟು ಚಂದ ಹೇಳ್ಯಾರ. ಶಬ್ದ, ಯಾವುದೋ ಒಂದು ಶಬ್ದಕ್ಕ ಕಿವಿ ಕೊಟ್ಟು ಕೇಳಕತ್ತೀರಿ ಅಂದ್ರ ಅದರ ಅರ್ಥ ಏನು? ಹಗ್ಗ ಕಟ್ಲಕತ್ತದ, ನಿಮ್ಗೆ ಹಗ್ಗ ಬಿಗಿಲಕತ್ತದ ಅಂತ.
ಯಾವುದೋ ಒಂದು ಸ್ಪರ್ಶಕ್ಕ ಬಹಳ ಆಕರ್ಷಿತರಾಗಿರಿ ಅಂತಂದ್ರ ಆ ಪಾಶ ಆ ಜೀವಕ್ಕ ಪಶುವಿಗೆ ಬಿಗಿಲಕತ್ತದಂತ, ಹಗ್ಗ ಕಟ್ಲಕತ್ತದಂತವು. ಯಾವುದೋ ಒಂದು ರುಚಿಗೆ ನೀವು ಬೆನ್ನತ್ತಿರಿ ಟೇಸ್ಟಿಗೆ ಅಂತಂದ್ರ ಅಲ್ಲಿ ಆ ಪಾಶದಿಂದ ಆ ಪಶುವಿಗೆ ಬಂಧಿಸ್ಲಕತ್ತದಂತ. ಇದೇ ಹೇಳಕತ್ತಾರ. ಪಶುಪತಿ ಪಾಶ. ಹೇಳ್ರಿ, ಪಶುಪತಿ ಯಾರು? ಪಶುಪತಿ ಯಾರು? ಈಶ್ವರ. ಮತ್ತೆ ಪಶು ಯಾರು? ಜೀವಗಳು, 84 ಲಕ್ಷ ಜೀವರಾಶಿಗಳು. ಮತ್ತ ಅದಕ್ಕೆ ಹಗ್ಗ ಕಟ್ಟವ ಯಾವು? ಹಗ್ಗ ಯಾವು? ಪಾಶ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೇ ವಿಷಯಗಳು. ಆನಿಗೆ ಎಂದರೆ ಹಿಡ್ಕೊಂಡು ತಂದು ಕುರಿ, ಎಮ್ಮಿ, ಕ್ವಾಣ ಕಟ್ಟದಂಗೆ ಕಟ್ಲಕ್ಕಾಗ್ತದೇನ್ರಿ? ಆನಿಗೆ ಎಂದು ಸಾಧ್ಯ ಇಲ್ಲ. ಅದಕ್ಕೊಂದು ಏನ್ ಮಾಡ್ತಾರ, ಆನಿ ಅಡ್ಡಾಡ ಜಾಗದೊಳಗ ಒಂದು ಹೆಣ್ಣಾನಿ ತಂದು ನಿಂದಿರ್ತಾರ. ಅಡ್ಡಾಡ ಜಾಗದಾಗ ಆ ಹೆಣ್ಣಾನಿ ತಂದು ನಿಂದಿರಿಸಿ ಮೇಲೆ ಆ ಹೆಣ್ಣಾನಿ ಸುತ್ತಮುತ್ತ ದೊಡ್ಡ ತೆಗ್ದು ಕೆದರಿ ಬಿಟ್ಟಿರ್ತಾರ. ಅದರ ಮೇಲೆ ಹಗುರನು ಕಟಗಿ ಪಳಿ ಅಂತವಿಂತವ್ ಮುಚ್ಚಿರ್ತಾರ. ಆ ಆನಿ ಮತ್ತ ಅದರ ಸಲುವಾಗಿ ಒಂದು ಹಸಿರು ಹುಲ್ಲ ಅದಿಟ್ಟು ಹಾಕಿ ಏನ್ ಮಾಡಿಬಿಟ್ಟಿರ್ತಾರ, ಇದು ಗಂಡ ಆನಿ ಬಂದ ಕೂಡ್ಲೇನೆ ಆ ಆನಿ ಇದ್ದಲ್ಲಿ ಹೋಗಂಗ ಆಕರ್ಷಣೆ ಮಾಡಂಗ್ ಮಾಡಿಟ್ಬಿಟ್ಟಿರ್ತಾರ. ಅದು ಏನಾಗ್ಬಿಡ್ತದ, ಆನಿ ಹಿಂಗ್ ಬರೋದ್ರಾಗೆ ಆ ಹೆಣ್ಣಾನಿ ಕಂಡು ಬಿಡ್ತದ. ಆ ಆನಿ ಬಲ್ಲಿ ಹೋಗ್ಬೇಕಂತೇಳಿ ಈ ಆನಿ ಹಾತೊರಿತದ. ಅದ್ರ ಸುತ್ತ ದೊಡ್ಡ ತೆಗ್ಗು ಕದರಿ ಸಣ್ಣ ಹಗುರನು ಪಳಿಗಳು ಮುಚ್ಚಿರ್ತಾರ. ಅದಕ್ಕೇನು ಗೊತ್ತಾಗಲ್ಲ, ಸೀದಾ ಒಳಗೋಗಿ ಬಿದ್ದು ತೆಗ್ನಾಗ ಬಿದ್ದು ಬಿಡ್ತದ. ಫಟ್ರ ಕತ್ತೆ ಮುರಿದ ತೆಗ್ನಾಗ ಬಿದ್ದು ಬಿಡ್ತದ. ಅವು ಪಳಿ ಎಲ್ಲ ಮುರಿದ ಮೇಲೆ ಆಮೇಲೆ ಏನ್ ಮಾಡ್ತಾರ, ಅದ್ರೊಳಗೆ ಶಕ್ತಿ ಅಶಕ್ತ ಆಗಂಗ್ ಮಾಡ್ತಾರ. ಉಪವಾಸ ಹಾಕ್ಬಿಡ್ತಾರ ಒಂದ್ 4-8 ದಿವಸ. ಕೂಳು ಇರ್ಲಾರ್ದಂಗ್ ಮಾಡಿದ್ರ ಅದು ಅಳ್ಳಾಡ್ಲಕ್ ಬರ್ಲಾರ್ದಂಗ್ ಮಾಡಿ ಇಟ್ಬಿಡ್ತಾರ. ಆಮೇಲೆ ನಿಧಾನ ಅದಕ್ಕೆ ಹಗ್ಗ ಗಿಗ್ಗ ಕಟ್ಟಿ ಮ್ಯಾಲೆ ಎತ್ತಾರ. ಮ್ಯಾಲೆ ಎತ್ತಿ ತಂದು ಅದ್ರ ಕಾಲಿಗೆ ಕಬ್ಬಿಣ ಬಳಿ ಹಾಕಿ ಆಮೇಲೆ ಅದಕ್ಕೆ ಎಬ್ಬಿಸಿ ನಿಂದಿರಿಸಿ ಅದಕ್ಕ ಏನ್ ತಿನ್ನಿಸ್ಬೇಕು ಹೋಗ್ತಾರ. ಅದೇನ್ ಎಲ್ಲಿ ಓಡಿ ಹೋಲಾರ್ದಂಗ್ ಮಾಡಿ ಇಟ್ಬಿಡ್ತಾರ. ಮುಂದೆ ಅದ್ ಕಬ್ಬಿಣ ಬಳಿ ತೆಗೆದು ಸಣ್ಣದೊಂದು ಹಗ್ಗ ಕಟ್ತಾರ. ಅದೇನ್ ತಿಳ್ಕೊಂಡಿರ್ತದ, ಕಬ್ಬಿಣ ಬಳಿನೇ ನನ್ನ ಕಾಲಾಗ ಆದ ಅಂತೇಳಿ ಅದಕ್ಕೆ ಮೈಂಡ್ ಸೆಟ್ ಮಾಡಿಬಿಡ್ತಾರ. ಮುಂದೆ ಅದು ಹಗ್ಗ ತೆಗೆದು ಒಗದ್ರು ಅದು ಏನು ದೊಡ್ಡ ಹೆಜ್ಜೆ ಇಟ್ಟು ಓಡಂಗೆ ಇಲ್ಲ, ಹಂಗ ಮಾಡಿ ಇಟ್ಬಿಡ್ತಾರ. ಹಂಗ ಆನಿ ಯಾವ ಕಾರಣಕ್ಕೆ ಬಂಧನಕ್ಕೊಳಗಾಯ್ತದು? ಯಾವ ಪಾಶದಿಂದ ಬಂಧನಕ್ಕೊಳಗಾಯ್ತು ಆನಿ? ಸ್ಪರ್ಶ ಎನ್ನುವ ಪಾಶದಿಂದ ಅದು ಬಂಧನಕ್ಕೊಳಗಾಯ್ತು. ಮತ್ತೆ ಸಂಗೀತ 84 ಲಕ್ಷ ಜೀವರಾಶಿಗಳ ಪೈಕಿ ಅತ್ಯಂತ ಆನಂದವಾಗಿ ಕೇಳಿ ಮೈ ಮೆರೆಯುವಂತ ಗುಣ ಎದಕ್ಕದಂದ್ರೆ ಜಿಂಕೆಗೆ, ಕುರಂಗ. ಇದು ಆನಿ ಮಾತಂಗ. ಆನಿ ಮಾತಂಗ, ಇದು ಜಿಂಕೆ ಕುರಂಗ. ಈ ಕುರಂಗ ಏನ್ ಮಾಡ್ತದ, ರಾಜ ಮಹಾರಾಜರು ಚಿಗರಿಗೆ ಬೆನ್ನತ್ತಿ ಬೇಟೆ ಆಡ್ಲಕ್ ಹೋಗೋದ್ರ ಬದಲಿ ಒಂದು ದೊಡ್ಡ ವಿಶಾಲವಾದ ಮರ ಇತ್ತಂದ್ರ ಆ ಮರದಾಗ ಆ ಬೇಟೆಗಾರರು ಜಾಲಿ ಹಿಡ್ಕೊಂಡು ಕುಂತಿರ್ತಾರ. ಮ್ಯಾಲ ಕೆಳಗೆ ಏನ್ ಮಾಡ್ತಾನ ರಾಜ, ಒಳ್ಳೆ ಸಂಗೀತಗಾರರಿಗೆ ಕರೆಸಿ ಸಂಗೀತ ಕಚೇರಿ ಹಚ್ಚಿಸ್ಬಿಡ್ತಾನ. ಫಸ್ಟ್ ಕ್ಲಾಸ್ ಇವ್ರು ಸಂಗೀತ ಹಾಡ್ಲಕ್ ಹತ್ತಿ ಬಿಡ್ತಾರಲ್ಲ, ಅವೆಲ್ಲ ಜಿಂಕೆಗಳು ಬಂದು ಸುತ್ತಮುತ್ತ ನಿಂದಿರ್ತಾವ. ಸುತ್ತಮುತ್ತ ನಿಂತು ಮೈ ಮರ್ತು ಬಿಡ್ತಾವ. ಆ ಸಂಗೀತದ ಒಂದು ಸ್ವಾದ ಸವಿಕೋತ ಆ ನಾದದೊಳಗ ಮೈ ಮರ್ತು ಬಿಡ್ತಾವ. ಯಾವಾಗ ಆ ಜಿಂಕೆಗಳು ಮೈ ಮರೆತು ನಿಂತಿರ್ತಾವ, ಮ್ಯಾಲ ಗಿಡದಾಗ ಅವರು ಏನು ಜಾಲಿ ಹಿಡ್ಕೊಂಡು ನಿಂತಿರ್ತಾರ, ಒಂದೇ ಸಲಕದ ಜಾಲಿ ಕೈ ಬಿಟ್ಬಿಡ್ತಾರ. ಕೈ ಬಿಟ್ಟು ಕೂಡ್ಲೇನೆ ಅದು ಜಾಲಿ ಬಂದು ಆ ಜಿಂಕೆಗಳ ಮೇಲೆ ಬಿದ್ದು ಅವೆಲ್ಲಿ ಓಡಿ ಹೋಲಾರ್ದಂಗ ಮಾಡಿಟ್ಬಿಡ್ತದ.
ಅದಕ್ಕ ಈ ಜಿಂಕೆ ಯಾವ ಪಾಶದಿಂದ ಬಂಧನಕ್ಕೊಳಗಾಯ್ತು? ಶಬ್ದ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು 5 ಹಗ್ಗ ಕಟ್ಟಿ ಒಳಗೆ ಹಾಕವ್ ನಮಗ. ನೆಕ್ಸ್ಟ್ ಏನಾಯ್ತು? ಈ ಒಂದು ದೀಪದ ಬೆಳಕಿಗೆ ಅದಕ್ಕೇನಂತಾರ? ಪತಂಗ. ಆನೆಗೆ ಮಾತಂಗ, ಜಿಂಕೆಗೆ ಕುರಂಗ. ದೀಪದ ಬೆಳಕಿಗೆ ಬಂದ್ಬಿಡ್ತಾವ. ದೀಪ ಹಚ್ಚಿ ನೀವ್ ಹಿಂಗೇನಾರ ಬೈಲಿಗೆ ಇಟ್ರಿ ಅಂತಂದ್ರ ಆ ದೀಪ ತಿನ್ಬೇಕಂತ ಬರ್ತಾವ ಹುಳಗಳು. ಪತಂಗಗಳಿಗೆ ಏನಪ್ಪಾ ಅಂದ್ರ ಆ ದೀಪವನ್ನೇ ತಿನ್ಬೇಕಂತ, ಅವಕ್ಕಂತ ಅಟ್ರಾಕ್ಷನ್ ಇಟ್ಟ ನೋಡ್ರಿ ಕಣ್ಣಾಗ. ಆ ದೀಪ ಚಲೋ ಅನಿಸಿ ಆ ದೀಪ ನುಂಗ್ಬೇಕಂತವ. ದೀಪದ ಸಮೀಪ ಹೋಗಿ ದೀಪ ನುಂಗ್ಲಕ್ ಹೋಗಿ ಏನಾಗ್ಬಿಡ್ತು? ರೆಕ್ಕೆ ಸುಟ್ಟು ಹೋಗ್ಬಿಟ್ಟು. ಹೌದು, ರೆಕ್ಕೆ ಸುಟ್ಟು ಆ ದೀಪದ ಕೆಳಗೆ ಬಿದ್ದು ಅಲ್ಲೇ ಒದ್ದಾಡಿ ಸಾಯ್ತವ ಅವು. ಅದಕ್ಕ ಈ ಒಂದು ಪತಂಗ ಯಾವ ಪಾಶದಿಂದ ಬಂಧನಕ್ಕೊಳಗಾಯ್ತದು? ರೂಪದಿಂದ. ಕಣ್ಣಿನ ಚಪಲ. ಆನೆ ಚರ್ಮದ ಚಪಲ. ಮಾತಂಗ, ಕುರಂಗ ಅಂದ್ರೆ ಜಿಂಕೆ ಕಿವಿಯ ಚಪಲ. ಇದು ಯಾವುದು? ಪತಂಗ. ಮಿಣುಕು ಹುಳ ಏನದವಲ್ಲ, ಹುಳಗಳು ಬರ್ತಾವಲ್ಲ ದೀಪಕ್ಕ, ಅದೇನದ? ಕಣ್ಣಿನ ಚಪಲ. ರೂಪ ವಿಷಯ ಎಂಬುವ ಒಂದು ಹಗ್ಗದಿಂದ ಬಂಧನಕ್ಕೊಳಗಾಗ್ತದ. ಆ ಒಂದು ಪಾಶದಿಂದ ಬಂಧನಕ್ಕೊಳಗಾಗಿ ಅದು ನಾಶ ಆಗ್ತದ. ಅದಕ್ಕೆ ಕಣ್ಣಿನ ಚಪಲ. ಇನ್ಯಾವುದುಳಿತು? ಮೀನ. ಬೇಕಾದಷ್ಟು ದೊಡ್ಡ ಕೆರಿ, ಸರೋವರ, ಸಮುದ್ರ ಏನೆಲ್ಲ ಇದ್ರೂ ಸಹಿತ ಅದಕ್ಕೆ ಬೇಕಾದಷ್ಟು ತಿನ್ಲಕ್ಕ ಬೇಕಾದಷ್ಟು ಇರ್ತದ. ಸಾವಿರ ಗಟ್ಲೆ ಮೀನುಗಳು ಹುಟ್ಟತಾವ. ಸಾವಿರ ಗಟ್ಲೆ ಮೀನುಗಳು ಹುಟ್ಟತಾವ. ಆ ಮೀನುಗಳು ಮೀನಿಗೆ ಆಹಾರ ಆಗಿ ತಿಂದ್ರೂ ಸಾಲಾರದಷ್ಟು ಮೀನುಗಳಿರ್ತಾವ. ಅಷ್ಟು ಮೀನ ತಯಾರಾಗ್ತಿರ್ತಾವ. ಅಷ್ಟೆಲ್ಲ ಮೀನುಗಳು. ಮೀನಿನ ಆಹಾರ ಮೀನನೇ. ದೊಡ್ಡ ಮೀನು ಸಣ್ಣ ಮೀನನ್ನು ತಿಂದು ಬದುಕ್ತಿರ್ತದ. ಅವಕ್ಕೆ ಅಷ್ಟೊಂದು ಪ್ರೊಡಕ್ಷನ್ ಇರ್ತದ. ಅವಕ್ಕ ಅಷ್ಟು ಇದ್ರೂ ಸಹಿತ ಅವು ಮಾಡ್ತಾವ. ಒಂದು ಎರೆಹುಳುವಿನ ಆಸೆಗೆ ಬರ್ತಾವ ಅವು. ಆ ಮೀನುಗಾರ ಆ ಒಂದು ಮಳೆಯಲಿಂತ ಒಂದು ಕಬ್ಬಿಣ ಮಳೆಗೆ ಸೇರಿಸಿದಂತ ಎರೆಹುಳ ಏನದಲ್ಲ, ಆ ಎರೆಹುಳುವಿನ ಆಸೆಗೆ ಅದು ಬಂದು ಏನ್ ಮಾಡ್ತದ? ಅದು ಎರೆಹುಳು ತಿಲ್ಲಕ್ಕ ಹೋಗಿ ಅದರದು ಕೊಂಡಿ ಅದರ ಬಾಯಾಗಿ ಸಿಕ್ಕೊಂಡ್ ಬಿದ್ದು ಬಿಡ್ತದ. ಅದ್ರ ಬಾಯಾಗಿ ಸಿಕ್ಕೊಂಡು ಬಿದ್ಮೇಲೆ ಅವ ಮ್ಯಾಲೆ ಎಳ್ಕೊಂಡು ತಗೊಂಡು ಅದನ್ನ ಏನ್ ಮಾಡ್ಬೇಕು? ಮುಂದೆ ಏನಾದ್ರು ಮಾಡ್ತಿರ್ತಾನೆ. ಅದಕ್ಕ ಆ ಎರೆಹುಳುವಿನ ಮೇಲೆ ಒಂದು ಕವಿ ಕಾವ್ಯ ಬರ್ದಾನ. ಏನಂದ್ರ, ಅದು ಮೀನ ಒಂದೇ ಸಲಕ್ಕೆ ಗಬಕ್ಕತ್ ಬಂದು ತಿನ್ನಲ್ಲ. ಅದು ಮೊದಲ ದೊಡ್ಡ ಸರ್ಕಲ್, ಆಮೇಲೆ ಸಣ್ಣ ಸರ್ಕಲ್, ಆಮೇಲೆ ಬಂದದು ಎರೆಹುಳುವಿಗೆ ತಿಂತದ. ಅದು ಮೀನಿನ ಚಟನೆ ಹಂಗ. ಅದಕ್ಕೆ ಇದ್ಯಾರು? ಕೊಕ್ಕರೆ ಅನ್ನೋ ಹುಳ ಇದು ಇರ್ತದಲ್ಲ, ಪಕ್ಷಿ ಕೊಕ್ಕರೆ, ಕ್ರೇನ್. ಅದು ನದಿ ಒಳಗ, ಸಮುದ್ರದೊಳಗ, ಕೆರೆ ಒಳಗ ಏನ್ ಮಾಡ್ತದ? ಒಂದು ಕಡೆಗೆ ಹೋಗಿ ಸುಮ್ಮ 2 ಕಾಲು ಕೆಳಗಿಟ್ಕೊಂಡು ಅದ್ರಾಗ ನಿಂತು ಬಿಡ್ತದ. ನಿಂತು ಕಣ್ಣು ಮುಚ್ಕೊಂಡು ನಿಂತು ಬಿಡ್ತದ. ಅದು ಧ್ಯಾನ ಮಾಡೋರ್ಗತ್ಲೆ ಸುಮ್ಮ ನಿಂತು ಬಿಡ್ತದ. ಅದು ನಿಂತು ಕೂಡ್ಲೇನ ಮೀನುಗಳು ಏನ್ ಮಾಡ್ತಾವ? ಅದರ ಚಟ ಏನು? ಚಕ್ಕರ್ ಹೊಡೆಯೋದು. ಆ ಒಂದು ಕೊಕ್ಕರೆಯ 2 ಕಾಲುಗಳು ಹಿಡ್ಕೊಂಡು ಅವು ಏನ್ ಮಾಡ್ತಾವ? ರೌಂಡ್ ಹೊಡಿತಿರ್ತಾವ. 2 ಕಾಲು ಹಿಡಿದು ದೊಡ್ಡ ರೌಂಡ್ ಹೊಡೆಯೋದ್ರಾಗೆ ಆ ಕೊಕ್ಕರೆ ಏನ್ ಮಾಡ್ತದ? ಒಂದು ಕಾಲು ಮ್ಯಾಲೆ ಎತ್ತಿ ಬಿಡ್ತದ. ಒಂದು ಕಾಲು ಮ್ಯಾಲೆ ಎತ್ತಿದ ಕೂಡ್ಲೇನೆ ಅವು ಮೀನುಗಳೇನಾಗ್ತಾವ? ಇನ್ನ ಇಷ್ಟು ಸಮೀಪ ಬರ್ತಾವ. ಒಂದೇ ಕಾಲಿನ ಸುತ್ತದ ಹೆಂಗ, 2 ಕಾಲಿನ ಸುತ್ತದ ಹೆಂಗ. ಹಿಂಗಾಗಿ ಆ ಮೀನುಗಳೇನಾಗ್ತಾವ? ಎಲ್ಲಾ ಮೀನುಗಳು ಅದ್ರ ಸಮೀಪ ಬರ್ತಾವ. ಒಂದೇ ಕಾಲಿಗೆ ಸುತ್ತಲಕ್ಕತ್ತಿ ಬಿಡ್ತಾವ. ಒಂದು ಕಾಲು ಮ್ಯಾಲೆ ಎತ್ಕೊಂಡು ನಿಂತು ಬಿಡ್ತದದು ಕೊಕ್ಕರೆ. ಅದು ಏನ್ ಮಾಡ್ತಿರ್ತದ? ಮೀನುಗಳಿಗೆ ಒಟ್ಟ ಗೊತ್ತಾಗಂಗಿಲ್ಲ. ಹಗರ್ಕ ತಲಿ ತೆಳಗ್ ಮಾಡಿ ಒಂದೇ ಮೀನನ್ನು ಎತ್ತಿ ತಲಿ ಮ್ಯಾಲ ಮಾಡಿ ನುಂಗು ಕೊತ್ ಕುಂದಿರ್ತದ. ತನ್ನ ಹೊಟ್ಟಿ ತುಂಬಾ ಮೀನ ತಿಂತದದು. ಒಂದೇ ಕಾಲ್ ಮೇಲೆ ನಿಂತು ತಿಂತದ. ಅದಕ್ಕೆ ಏನಂತಾರ? ಬಕುಲ ಭಕ್ತ ಅಂತಾರ ಅದಕ್ಕೆ. ಕೊಕ್ಕರೆಗೆ ಬಕುಲ ಭಕ್ತ.
ಅದು ಏನಪ್ಪ ಅಂದ್ರೆ ಇಲ್ಲಿ ಸಮಾಜದೊಳಗನು ಅಂತವ್ರೆ ಇರ್ತಾರ. ಒಂಟುಗಾಲಿನ ಮೇಲೆ ನಿಂತ ತಪಸ್ವಿಗಳು ಕಂಡಂಗ ಕಾಣ್ತಿರ್ತಾರ. ಏನಾರ ಸಿಕ್ತು ಅವ್ರ ಕೈಗೆ ಅಂತಂದ್ರ ಭೋಗ ಮಾಡಿಬಿಡ್ತಾರ. ನೋಡೋರ್ ಕಣ್ಣಿಗೆ ಅದು ಕಣ್ಣು ಮುಚ್ಕೊಂಡು ಮ್ಯಾಲ್ ಮಾರಿ ಮಾಡ್ಕೊಂಡು ಒಂಟುಗಾಲ ಮೇಲೆ ನಿಂತದ್ದು ನೋಡಿದ್ರ ಅದು ಒಂದು ತಪಸ್ವಿ ಕಂಡಂಗೆ ಕಾಣಿಸ್ತಿರ್ತದ. ಆದ್ರೆ ಅದು ಎದ್ರ ಸಲುವಾಗಿ ತಪಸ್ವಿ ಆಗಿ ನಿಂತದಲ್ಲಿ ಕಣ್ಣು ಮುಚ್ಕೊಂಡು ಒಂಟುಗಾಲಿನ ಮೇಲೆ ಎದಕ್ ನಿಂತದ ಅದು? ಮೀನಿನ ಬೇಟೆ ಆಡೋದಕ್ಕೆ ನಿಂತದ ಅದು. ಅದೇ ರೀತಿ ಸಮಾಜದೊಳಗೆ ಸಹಿತ ಬಹಳ ಮಂದಿ ಇಂಥ ತಪಸ್ವಿಗಳಿರ್ತಾರ, ಹುಷಾರಿರ್ಬೇಕು. ಅದಕ್ಕ ಏನಾಯ್ತೀಗ, ಆ ಮೀನ ಎದರ ಚಪಲದಿಂದ ಯಾವ ಪಾಶಕ್ಕೆ ಅದು ಬಲಿ ಆಯ್ತು, ಯಾವ ಪಾಶದಿಂದ ಬಂಧನಕ್ಕೊಳಗಾಯ್ತದು? ರಸ ಎಂಬುವ ಪಾಶಕ್ಕೆ ಬಲಿಯಾಗಿ ನಾಲಿಗೆ ಚಪಲಕ್ಕ ಹೋಗಿ ತನ್ನ ಪ್ರಾಣ ಕಳ್ಕೊತ್ತು. ನಾಲಿಗೆ ಚಪಲ ಆಯ್ತು, ರಸ ಆಯ್ತು, ರೂಪ ಆಯ್ತು, ಇನ್ಯಾವುದುಳಿತು? ಗಂಧ, ಮೂಗಿನ ಚಪಲ. ಅದೇನು ಸಂಪಿಗೆ ಹೂವ ಅಂತೇನದಲ್ಲ, ಅಲ್ಲಿ ಅವು ದುಂಬಿಗಳು ಬಂದು ಆ ಹೂವಿನೊಳಗ ಕುಂದಿರ್ತಾವ. ಭಯಂಕರ ಅದ್ರೊಳಗ ಒಂಥರ ಸುಗಂಧ ಇರ್ತದ. ಆ ಮಕರಂದವನ್ನ ಹೀರ್ಕೋತ 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 ಕುಂದಿರ್ತಾವ. ಆ ಹೂವುಗಳು ಏನಾಗ್ತಾವ, ಹೊತ್ತು ಮುಣಗಿದ ಮೇಲೆ ಸೂರ್ಯಾಸ್ತ ಆದ್ಮೇಲೆ ಅವು ಮುಚ್ಕೊಂಡ್ಬಿಡ್ತಾವ ಹೂವುಗಳು. ಅದರದ್ದು ಎಸಳುಗಳು ಏನ್ ಮಾಡ್ತಾವ, ಕ್ಲೋಸ್ ಆಗ್ತಾವ. ಒಂಥರ ಮೊದಲ ಸೂರ್ಯ ಬಂದಾಗ ಹಿಂಗ ಆಗಲ್ಲ ಅರಳಿರ್ತಾವ, ಆಮೇಲೆ ಅವು ಮುಚ್ಕೋತಾವ ಸೂರ್ಯಾಸ್ತ ಆದ್ಮೇಲೆ. ಇದು ಏನಾಗ್ಯದ, ಹೋಗಿ ದುಂಬಿ ಅದ್ರೊಳಗ ಆ ಮಕರಂದ ಹೀರ್ತಾ ಹೀರ್ತಾ ಸುಗಂಧ ಪರಿಮಳ ಹೀರ್ತಾ ಹೀರ್ತಾ ಅದ್ರೊಳಗೆ ಮೈ ಮರ್ತು ಬಿಟ್ಟದ. ಸೂರ್ಯಾಸ್ತ ಆಗಿದ್ದನ್ನು ಗೊತ್ತಿಲ್ಲ, ಆ ಹೂಗಳು ಮುಚ್ಕೊಂಡದ್ದು ಗೊತ್ತಿಲ್ಲ. ಅದು ಒಳಗೆ ಮುಚ್ಕೊಂಡು ಏನಾಗ್ಬಿಡ್ತು, ಉಸಿರುಗಟ್ಟಿ ಬಿಡ್ತದಕ್ಕೆ. ಉಸಿರುಗಟ್ಟಿ ಸಾತತ್ತು ದುಂಬಿ. ಆ ಒಂದು ಸಂಪಿಗೆ ಹೂವಿನೊಳಗ ಸಿಕ್ಕೊಂಬಿದ್ದು ಉಸಿರುಗಟ್ಟಿ ಸತ್ತೋಗ್ಬಿಡ್ತು. ಈಗ ಅದು ದುಂಬಿ ಯಾವ ಪಾಶಕ್ಕೆ ಒಳಗಾಯ್ತು, ಎದರ ಚಪಲಕ್ಕಾಗಿ ಅದು ತನ್ನ ಪ್ರಾಣ ಕಳ್ಕೊತು? ಗಂಧ. ಗಂಧ ಪಾಶ, ಶಬ್ದ ಪಾಶ, ಸ್ಪರ್ಶ ಪಾಶ, ರೂಪ ಪಾಶ, ರಸಪಾಶ, ಗಂಧ ಪಾಶ. ಯಾವುದಕ್ಕ? ಈ 5 ರೀತಿ ಜೀವಿಗಳಿಗೆ. ಒಂದೊಂದು ಜೀವಿಗೆ ಒಂದೊಂದು ಪಾಶದಿಂದ ಪ್ರಳಯ ಉಂಟಾಯಿತು. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಒಂದೊಂದು ಪಾಶದಿಂದ ಒಂದೊಂದು ಜೀವಿಗೆ ಪ್ರಳಯ ಉಂಟಾಯಿತು. ಆದರೆ ಮನುಷ್ಯನಲ್ಲಿ 5 ಚಪಲಗಳದಾವ. ಆ ಒಂದೊಂದು ಪ್ರಾಣಿಗೆ ಒಂದೊಂದೇ ಚಪಲ ಅದಾವ. ಆನೆಗೆ ಚರ್ಮದ ಚಪಲ, ಪತಂಗಕ್ಕ ಕಣ್ಣಿನ ಚಪಲ, ದುಂಬಿಗೆ ಮೂಗಿನ ಚಪಲ, ನಾಲಿಗೆ ಚಪಲ ಮೀನಿಗೆ, ಮತ್ತಿನ್ಯಾವ ಚಪಲ? ಇನ್ನೊಂದು ಜಿಂಕೆಗೆ ಕಿವಿಯ ಚಪಲ. ಹಿಂಗ ಒಂದೊಂದು ಪ್ರಾಣಿಗೆ ಒಂದೊಂದೇ ಚಪಲಗಳದವ. ಆದರೆ ಯಾರಿಗೆ? ಮನುಷ್ಯನಿಗೆ 5 ಇಂದ್ರಿಯಗಳದವ, 5 ಚಪಲಗಳದವ. ಹಿಂಗಾಗಿ ಮನುಷ್ಯ ದಾರಿ ತಪ್ಪಿದ್ದು ಏನಂತ ದೊಡ್ಡ ವಿಷಯ ಅಲ್ಲ, ಚೋದ್ಯವೇ ಅಂತ ಕೇಳ್ತಾನೆ. ಒಂದು ರೀತಿಲಿಂತ ದಾರಿ ತಪ್ಪದಲ್ಲ, ಅವ 5 ರೀತಿಲಿಂತ ದಾರಿ ತಪ್ಪಂತ ಚಾನ್ಸ್ ಅದ. ಹಿಂಗಾಗಿ ಅದೇನು ದೊಡ್ಡ ಮ್ಯಾಟರ್ ಮಾಡ್ಲಕ್ ಹೋಗ್ಬೇಡ್ರಿ, ಸೀರಿಯಸ್ ಆಗಿ ತಗೋಬೇಡ್ರಿ. ಇದು ಜಗತ್ತನ್ನೋದು ಏನದ, ಜಾರಿಕೆಯ ಜಗತ್ತಿದು. ಈ ಜಾರಿಕೆ ಜಗತ್ತೇನದ, ಹಿಂಗೆ ಅಲ್ಲಿ ಇಲ್ಲಿ ಜಾರ್ತಿರ್ತಾರ. ಕೆಲವೊಬ್ರು ನಾಲಿಗೆಲಿಂತ ಜಾರ್ತಿರ್ತಾರ, ಕೆಲವೊಬ್ರು ಮಾತಿಲಿಂತ, ಕೆಲವೊಬ್ರು ಮನಸ್ಸಿಲಿಂತ, ಕೆಲವೊಬ್ರು ಮೈಲಿಂತ, ಕೆಲವೊಬ್ರು ಇವೇ ಪಂಚ ವಿಷಯಗಳದಾವಲ್ಲ, ಪಂಚ ಜ್ಞಾನೇಂದ್ರಿಯಗಳಿಂದ ಏನೋ ಎಲ್ಲೋ ಏನೋ ಆಗ್ತಿರ್ತಾವ. ಅದು ಆಗಿದ್ದೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ. 5 ಇಂದ್ರಿಯಗಳ ಚಪಲ ಹೊತ್ಕೊಂಡು 100 ವರ್ಷ ಅವ ಬದುಕ್ತಾನಂತಂದ್ರ ಅದು ಎಂತ ಕಂಟ್ರೋಲ್ ಇರ್ಬೇಕು, ಎಂತ ಬ್ಯಾಲೆನ್ಸ್ ಇರ್ಬೇಕು. ಗ್ರೇಟ್. ಎಲ್ಲೋ ಒಂದು ಕಾಲ್ ಜಾರಿದ್ರು ಅದನ್ನು ಬಹಳ ಸೀರಿಯಸ್ ಮ್ಯಾಟರ್ ಮಾಡ್ಲಕ್ ಹೋಗ್ಬೇಡ್ರಿ ಅಂತ ಪ್ರಭುದೇವರು ಹೇಳ್ತಾರ. ಅಂತ ಜಾರಿಕೆ ಜಗತ್ತಿನೊಳಗೆ ಎಲ್ಲರೂ ಒಂಚೂರು ಜಾರಿದ್ರೆ ಏನ್ ತಪ್ಪಾಗ್ತದ?
ಹೆಂಗಂತಾರ ನೋಡ್ರಿ ಅವ್ರು, ಚೋದ್ದೇವೆ ಅಂತಂದ್ರ ಅದೇನ್ ಬಹಳ ದೊಡ್ಡ ಸೀರಿಯಸ್ ಮ್ಯಾಟರ್ ಏನು? ಇಡೀ ಜಗತ್ತೇ ಜಾರಿಕೆ ಜಗತ್ತದ, ಅದ್ರ ಎಲ್ಲೋ ಒಂದ್ ಕಾಲ್ ಜಾರಿ ಹೊತ್ಕೊಂಡ್ ಬಿದ್ರ ಅಂತಂದ್ರ ಅದೊಂದ್ ದೊಡ್ಡ ವಿಷಯ ಮಾಡ್ಬೇಡ್ರಿ. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ, ಬಿದ್ದದ್ದು ದೊಡ್ಡ ಸಮಸ್ಯೆ ಅಲ್ಲ, ಬಿದ್ದಲ್ಲೇ ಬೀಳೋದು ದೊಡ್ಡ ಸಮಸ್ಯೆ, ಬಿದ್ದವ ಎದ್ದು ಬಿಡ್ಬೇಕು ಅಂತ. ಬೀಳೋದು ಗೊತ್ತೇ ಆಗಂಗಿಲ್ಲ, ಹೆಂಗ್ ಬೀಳ್ತಾರಂತ, ಬಿದ್ದು ಬಿಡ್ತಾರ. ಆಮೇಲೆ ಏನ್ ಮಾಡ್ಬೇಕು, ಬಿದ್ದಲ್ಲೇ ಬೀಳಬಾರ್ದು, ಮತ್ತೆ ಮೇಲೆ ಏಳ್ಬೇಕು. ಈ ರೀತಿಯಾಗಿ ಎಲ್ಲಿಗೆ ಬಂದೆವು? ಆ ಒಂದು ಭೋಗ ವಸ್ತುಗಳು, ಆ ಒಂದು ಜೀವಿಗಳಿಗೆ ಇದನ್ನ ನೀನು ಭೋಗಿಸು ಅಂತೇಳಿ ಅವನೇನು ಈಶ್ವರ ಪ್ರೇರಣೆ ಮಾಡ್ಲಾರ್ದೆ ಯಾವ ಮೀನಿಗೂ ಆ ಎರೆಹುಳು ತಿನ್ಲಕ್ಕ ಸಾಧ್ಯ ಇಲ್ಲ, ಯಾವ ಜಿಂಕೆಗೂ ಆ ಸಂಗೀತ ಕೇಳಲಕ್ ಸಾಧ್ಯ ಇಲ್ಲ. ಆ ಸಂಗೀತ ಕೇಳುವುದಕ್ಕ ಆ ಈಶ್ವರ ಪ್ರೇರಣೆ ಮಾಡಿದ್ರೆ ಮಾತ್ರ ಅದು ಬಂದಲ್ಲಿ ಸಿಕ್ಕೊಂಡ್ಬೀಳ್ತದ. ಎಷ್ಟೋ ಮಂದಿ ಮಲ್ಕೊಂಡಿರ್ತಾರ, ಅವ್ರ ಹಾಸಿಗೆಂದೆ ಹಾವು ಚೇಳು ಓಡಾಡಿರ್ತಾವ, ಏನು ಕಚ್ಚಿರಂಗಿಲ್ಲ. ಈಶ್ವರನ ಆಜ್ಞೆ ಇರಲಾರ್ದೆ ಅವು ಕಚ್ಚಂಗಿಲ್ಲ. ಈಶ್ವರನ ಮೇಲೆ ನಂಬಿಕೆ ಇರಬೇಕು. ಒಂದ್ಸಾರಿ ಎಲ್ಲ 4 ಮಂದಿ ಹಾಸಿಗೆ ಹಾಸ್ಕೊಂಡು ಗಾಳಿಗೆ ಮಕ್ಕೊಂಡಿವಿ, ದೊಡ್ಡದೊಂದು ಚೇಳು ನಮ್ ಸಂದೇಶನ ಬಗಲಾಗ, ಏನು 4-5 ವರ್ಷದ ಹುಡುಗಿದ್ದಾಗ ಬಗಲಾಗ ಚೇಳು ಕೊಂಡಿ ಎತ್ಕೊಂಡು ತಿರುಗಾಡ್ಲಕತ್ತದು. ಏನ್ ಮಾಡ್ಬೇಕು? ಭಯಾನಕ ಅನ್ನಿಸ್ತು. ಬಾಜು ಮನ್ಯಾಗ B.Ed ಮಾಡೋದು ಒಂದು ಹುಡುಗಿ ಇತ್ತು, ಅದು ಬಂದಕ್ಕೆ ಒಂದ್ ಕಟ್ಟಿಗೆ ತಗೊಂಡು ಪಟ್ಟತ್ ದಬ್ಬಿ ಬಿಟ್ಲು, ಅದು ಆ ಕಡೆ ಬಿತ್ತು. ಬೀಳೋದ್ರಾಗೆ ಅದು ಇನ್ನ ಜಾಗ್ರಾಗಿ ಭಯಂಕರ ಫಾಸ್ಟ್ ಆಯ್ತು. ಅಷ್ಟ್ರಾಗೆ ಕೈಯಾಗ ಒಂದು ಕಲ್ ತಂದಿದ್ರು, ಆ ಕಲ್ ತಂದು ಅದಕ್ಕೆ ತಾಪಕ್ಕತ್ ಹಾಕಿಬಿಟ್ಲು, ಬಿದ್ದು ಅದಾಡ್ಲಕತ್ಬಿಡ್ತು. ಅವ್ರಿಗೆ ಚೋಳು ಹೊಡೆದದ್ದು ರೂಢಿ ಅದ, ಹೊಡೆದ್ ಬಿಟ್ರಪ್ಪ. ಹಿಂಗಿರ್ತಾವ. ಅದಕ್ಕ ಮರುದಿನ ಮುಂಜಾನೆ ನಮ್ಮ ಮುಸುರಿ ತಿಕ್ಕ ಮುದುಕಿಗೆ ಹೇಳ್ದೆವು, ಏನವ ರಾತ್ರಿ ಹಿಂಗ್ ಮಕ್ಕೊಂಡಿದ್ದೆವು, ಕೂಸಿನ ಬಗಲ ಚೇಳು ಓಡಾಡ್ಲಕತ್ತಿತ್ತು. ಚೇಳು ಓಡಾಡ್ತಾವ, ಹಾವು ಓಡಾಡ್ತಾವಯ್ಯ, ನಾವು ಗುಡಿಸಲ್ದಾಗ ಹಂಗೆ ಮಕ್ಕೋತಿರ್ತೀವಿ. ಆ ಪರಮಾತ್ಮನ ಆಜ್ಞೆ ಇದ್ರೆ ಕಚ್ತಾವ, ಇಲ್ಲಂದ್ರೆ ಪರಮಾತ್ಮನ ಆಜ್ಞೆ ಇಲ್ಲಂದ್ರೆ ಅವೇನು ಕಚ್ಚಂಗಿಲ್ಲ, ಅವ್ ಬಾಯಿ ತೆರಿಲಕ್ ಸಹಿತ ಬರಂಗಿಲ್ಲ ಅಂತ ಹೇಳಿದಳ. ಎಷ್ಟು ಅನುಭವದ ಮಾತುಗಳು ಅವೆಲ್ಲ. ಈಶ್ವರನ ಪ್ರೇರಣೆ ಇರ್ಲಾರ್ದೆ ಯಾವ ಹಾವು ಕಚ್ಚಲ್ಲ, ಚೇಳು ಕಚ್ಚಲ್ಲ, ಎತ್ತು ಇರಂಗಿಲ್ಲ, ಹುಲಿನೂ ತಿನ್ನಂಗಿಲ್ಲ. ಅವನ ಪ್ರೇರಣೆಯಿಂದಲೇ, ಅವನ ಪ್ರೇರಕ, ಅವನು ಯಾವ ಟೈಮಿಗೆ ಏನೇನು ಯಾರ್ಯಾರಿಗೆ ಏನೇನು ಮಾಡ್ಲಕ್ ಹೇಳ್ತಾನ ಹಂಗಂಗ್ ಮಾಡ್ಕೋತಿರ್ತಾರ ಅಷ್ಟೆ. ಹಿಂಗದ ನೋಡ್ರಿ, ಅವರವರ ಕರ್ಮಾನುಸಾರವಾಗಿ ಅವರಿಗೆ ಭೋಗಗಳನ್ನು ಕೊಡ್ತಿರ್ತಾನೆ. ಅದಕ್ಕೆ ನಿಮಗೀಗ ಪಶುಗಳು ಅಂದ್ರೆ ಯಾವು, ಪಾಶ ಅಂದ್ರೆ ಏನು, ಪ್ರೇರಕ ಅಂದ್ರೆ ಏನು ಗೊತ್ತಾಯ್ತ್ರ? ಸತ್ವಗುಣ ಉಳ್ಳಂಥದ್ದು ಪ್ರೇರಕ. ಸತ್ವಗುಣ ಉಪಾಧಿಯಾಗಿ ಶುದ್ಧ ಬ್ರಹ್ಮನಿಗೆ ಏನು ಈಶ್ವರ ಪ್ರೇರಕ ಏನ್ ತಯಾರಾತಾನ, ಅವ ಪ್ರೇರಣೆ ಕೊಡ್ತಾನ. ರಜೋಗುಣ ಉಪಾಧಿ ಆದಾಗ 84 ಲಕ್ಷ ಜೀವರಾಶಿಗಳ ತಯಾರಾತವ, ಅವಕ್ಕ ಭೋಕ್ತೃಗಳು ಅಂತಾರ. ತಮೋಗುಣ ಉಪಾಧಿ ಆದಾಗ ಆ ಜಡ ವಸ್ತು ಪ್ರಪಂಚ, ಪಾಪ ಪುಣ್ಯ, ಸುಖ ದುಃಖ, ಹುಟ್ಟದು ಸಾಯೋದು, ಇದೆಲ್ಲ ಮಾಡೋದಕ್ಕೆ ಒಂದು ಜಡ ವಸ್ತು ಪ್ರಪಂಚ ಅಂತ ಅದ. ಅದು ಏನಂತಂದ್ರ ಪಾಶ, ಪಶು ಮತ್ತೆ ಪ್ರೇರಕ, ಇವು 3 ತಿಳ್ಕೋಬೇಕು. ಜೀವಿಗಳಂತಂದ್ರ ಭೋಕ್ತೃಗಳು, ಪಶುಗಳು. ಅದಕ್ಕೆ ಪಶುಪತಿನಾಥ ದೇವಸ್ಥಾನ ಅಂತದ. ಎಲ್ಲದ? ಕಠ್ಮಂಡು, ನೇಪಾಳ, ಅಲ್ಲದ ನೇಪಾಳದಾಗ. ಯಾರು ನೋಡಿ ಬಂದಿರೇನು ಹೋಗಿ? ಪಶುಪತಿನಾಥ ದೇವಸ್ಥಾನ. ದಿನ ಎಲ್ಲ ಜೀವಿಗಳಿಗೆ, ಈಶ್ವರನಿಗೆ, ಈ ಜಗತ್ತಿನ ವ್ಯವಹಾರ ನೋಡಿದ್ರೆ ಇಲ್ಲಿ ಪಶುಪತಿನಾಥ ದೇವಸ್ಥಾನ ಕಾಣಲ್ಲ ಏನ್ ಜಗತ್ನಾಗ? ನಮಗ್ ಭೋಜ್ಯ, ಭೋಕ್ತೃ, ಪ್ರೇರಕ ಇವುಗಳನ್ನ ತಿಳ್ಕೊಂಡ ಮೇಲೆ ಅಲ್ಲಿ ಕಠ್ಮಂಡಿಗೆ ಹೋಗಿ ಪಶುಪತಿನಾಥ ದೇವಸ್ಥಾನ ನೋಡೋ ಅವಶ್ಯಕತೆ ಆದ. ಇಡೀ ಬ್ರಹ್ಮಾಂಡನೇ ಪಶುಪತಿನಾಥಂದ, ಹೌದಾ ಇಲ್ಲ? ಇಲ್ಲಿ ಪಶುಗಳು ಅದಾವ, ಭೋಕ್ತೃಗಳದವ, ಭೋಜ್ಯನೂ ಅದ, ಪ್ರೇರಕನೂ ಅದನ. ಏನದ್ರಿ ಮತ್ತೇನ್ ವಿಶೇಷ ಅಲ್ಲಿ ನೋಡ್ಲಕ್ ಹೋಗೋದು? ಮತ್ತೊಂದು ಏನ್ ಮಾಡ್ತಾರ, ಇದಕ್ಕೆ ಸಂಬಂಧಪಟ್ಟಂತೆ ಬಸವಣ್ಣನವರ ವಚನ.
ಭಾಷಾ ಪಶು ಅಂತ ಹೇಳಿದ್ಮೇಲೆ ಒಂದು ವಚನ ಕೊಡ್ತಾರೆ, ಇದಕ್ಕೆ ಮ್ಯಾಚಿಂಗ್ ವಚನ. ಏನು? ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ವಿಷಯ ಅನ್ನುವಂಥದ್ದು ಹಸುರು ಹುಲ್ಲು ತಂದಿದಿ. ಯಾವ ವಿಷಯ? ಯಾವ ವಿಷಯ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನಂತವು ಹುಲ್ಲು ತಂದು ದನದ ಮುಂದೆ ಹೆಂಗ್ ಹಾಕಿದೆ ಹಂಗ ನಮ್ಮ ಮುಂದೆ ತಂದು ಇಟ್ಟು ಬಿಟ್ಟಿದಪ್ಪ. ವಿಷಯವೆಂಬ ಹಸುರನು ಎನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ಪಶು ಏನು ಬಲ್ಲುದು ಹಸುರೆಂದೆಳಸುವುದಲ್ಲದೆ. ಆ ಪಶು ಏನಪ್ಪ? ಅದಕ್ಕೆ ಹುಲ್ಲು ಸಿಕ್ಕರೆ ಸಾಕು. ಅದು ಸ್ಪರ್ಶ ಯಾವದೋ, ರೂಪ ಯಾವದೋ, ರಸ ಯಾವದೋ, ಗಂಧ ಯಾವದೋ, ಅದು ಒಟ್ಟದ ಅನುಭವಿಸ್ಬೇಕಂತದ ಪಶು. ಅದಕ್ಕೆ ಈ ರೀತಿ ಆಯ್ತಂದ್ರೆ ಏನಾಗ್ತದ? ವಿಷಯ ರಹಿತನ ಮಾಡಿ ಭಕ್ತಿ ರಸವ ಮನದಣಿಯೇ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಈ ಜೀವ ಹೋಗಿ ಏನರೇ ಭೋಗಿಸಿ ಏನರೇ ಒಂದು ಸಮಸ್ಯೆ ಮಾಡ್ಕೊಂಡು ಕುಂದ್ರಲಗ್ನ ಮಾಡಬೇಡ. ಅದಕ್ಕೇನಂತಾರ? ತುಡುಗುಣಿ ಎಂದು ಒಡೆಯಂಗೆ ಬೈಯುವರಲ್ಲದೆ. ಈಗ ದನ ಬಂದು ಹೊಲ ಮೇಯ್ತು ಅಂತಂದ್ರ ದನಕ್ಕೆ ಬೈತಾರೆ, ದನದ ಮಾಲಕರಿಗೆ ಬೈತಾರ್ರಿ? ದನಕ್ಕೆ ಯಾಕೆ ಬೈತಾರ? ದನದ ಮಾಲಕರಿಗೆ ಬೈತಾರ. ಕಟ್ಟಿ ಹಾಕ್ಬಿಡ್ತಾರ ದನಕ್ಕ ಕಟ್ಟಿ ಹಾಕ್ತಾರ. ಅದಕ್ಕೆ ಬೈದ್ರೆ ತಿಳಿತದ ಏನು? ಅವ ದನದ ಮಾಲಕ ದನ ಹೆಂಗ್ ಕುಲ್ಲ ಬಿಟ್ಟನಂತ ದನದ ಮಾಲಕರಿಗೆ ಬೈತಾರ. ವಿಷಯವೆಂಬ ಹಸುರನೆನ್ನ ತಂದು ಎನ್ನ ಮುಂದೆ ಪಸರಿಸಿದೆಯ ಅಂತೇಳಿ ವಚನ ಏನದ? ತುಡುಗುಣಿ ಎಂದು ಹಿಡಿದು ಬಡಿಯುವ ಮುನ್ನ ಕಳ್ಳ ದನ ಅಂತೇಳಿ ನನಗ್ ಬಡದು ನಿನಗ್ ಬೈತಾರ ಅಂತ ಹೇಳದ. ಅದು ಕರೆಕ್ಟ್ ಹೇಳ್ತೇನೆ. ಅದು ವಚನ ಇದ್ರೊಳಗೆ ಅರ್ಧಮರ್ಧ ಬರ್ದಾರ. ವಿಷಯವೆಂಬ ಹಸುರನೆನ್ನ ತನ್ನ ಮುಂದೆ ತಂದು ಪಸರಿಸಿದೆಯ. ಐವತ್ತೊಂದನೇ ಪೇಜ್. ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯ. ಪಶುವೇನು ಬಲ್ಲುದು ಹಸುರೆಂದೆಳೆಸುವುದು. ಈ ರೀತಿಯಾಗಿ ಪಶು ಹೋಗಿ ಏನ್ ಬೇಕಾದ್ರೂ ತಿಂದು ಸಮಸ್ಯೆ ಮಾಡ್ಕೊಳ್ಳೋದಕ್ಕಿಂತ ನೀನೇನ್ ಮಾಡಪ್ಪ, ನನ್ನನ್ನು ರಕ್ಷಣೆ ಮಾಡು. ಏನ್ ಮಾಡ್ಬೇಕು? ವಿಷಯ ರಹಿತನ ಮಾಡು. ಆ ವಿಷಯಗಳ ಮೇಲಿನ ಚಪಲ ಅಪೇಕ್ಷೆಯನ್ನ ಕಡಿಮೆ ಮಾಡು, ಇಲ್ಲದಂಗ ಮಾಡು. ಅದು ಇಲ್ಲದಂಗ ಮಾಡ್ಬೇಕಾದ್ರೆ ಏನಾರ ಒಂದು ಆ ಜಾಗದಾಗ ತುಂಬಬೇಕಲ್ಲ. ಅದಕ್ಕೆ ಭಕ್ತಿ ರಸವ ತುಂಬು, ಜ್ಞಾನ ಕೊಡು. ಅದಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಕೊಡು. ಭಕ್ತಿ ರಸವ ತುಂಬಿ ಸುಬುದ್ಧಿ ಎಂಬ ಉದಕವ ನೆರೆದು ಒಳ್ಳೆ ಬುದ್ಧಿ ಕೊಡಪ್ಪ ಅಂತೇಳಿ ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಆನು ದಶೆಗೆ ಬಾಯಿ ಬಿಡುತ್ತಿದ್ದೇನೆ ಅಯ್ಯ. ಈ ವಿಷಯಗಳ ಏನಾಗ್ಬಿಟ್ಟದ? ಕೆಸರ ಏನಾಗ್ಯದಲ್ಲ, ವಿಷಯ ಎಂಬ ಕೆಸರಾಗಿ ಬಿದ್ದೀನಿ. ಬಿದ್ದು ಏನಾಗ್ಲಕತ್ತೀನಿ, ಎಲ್ಲ ಕಡೆ ಬಾಯಿ ತೆರಿಲಕತ್ತೀನಿ. ಯಾರು ಎತ್ತಿ ಹಿಡಿತಾರೇನಂತ ಯಾರು ಎತ್ತವರಿಲ್ಲ. ಆನು ದಶೆಗೆ ಬಾಯಿ ಬಿಡುತ್ತಿದ್ದೇನೆ ಅಯ್ಯ. ಆರೈವವರಿಲ್ಲ. ಯಾರು ಈ ವಿಷಯಗಳಿಂದ ನನಗೆ ಮುಕ್ತ ಮಾಡೋರು ಯಾರು ಇಲ್ಲೇ ಇಲ್ಲ. ಇವುಗಳಿಂದ ಮುಕ್ತ ಮಾಡಿ ನನಗ ಜ್ಞಾನ ಕೊಡೋರು ಯಾರು ಇಲ್ಲವೇ ಇಲ್ಲ. ಅಕಟಕಟ ಪಶುವೆಂದು ಎನ್ನ ಕೂಡಲ ಸಂಗಮ ದೇವ. ಕೊಂಬ ಹಿಡಿದೆತ್ತುವನ್ನಕ್ಕ. ದನಗಳು ಕೆಸರಾಗಿ ಸಿಕ್ಕೊಂಬಿದ್ದಾಗ ಅದ್ರ ಕೊಂಬ್ ಹಿಡಿದು ಎಳಿತಾರಲ್ಲ, ಹಂಗ ಕೂಡಲ ಸಂಗಮ ದೇವ ನನ್ನ ಕೊಂಬ್ ಹಿಡಿದು ಮ್ಯಾಲ ಜಕ್ಕೋರಪ್ಪ ಹೆಂಗಾರ ಮಾಡಿ ಅಂತ. ಅದಕ್ಕ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಉಂಟೆ. ನೋಡ್ರಿ, ಈ ವಿಷಯವೆಂಬ ಸಂಸಾರದೊಳಗೆ ಸಿಕ್ಕೊಂಬಿದ್ದಂತ ಬಡ ಪಶು ಏನಾಗ್ಯದ? ಎದ್ರ ಬಡತನ? ಜ್ಞಾನದ ಬಡತನ, ಭಕ್ತಿ ಬಡತನ, ಮತ್ತೇನದು?
ಅದು ಏನ್ ಮಾಡ್ತದ? ಕೆಸರಾಗಿ ಸಿಕ್ಕೊಂಡ್ ಮೇಲೆ ಏನ್ ಮಾಡ್ತದ? ದನ ಕೆಸರಾಗಿ ಸಿಕ್ಕೊಂಡ್ ಬಿದ್ಮೇಲೆ ಏನ್ ಮಾಡ್ಲಕ್ ಸಾಧ್ಯ ಅದ? ಬಾಳ ಅದ್ರ ಕೈಕಾಲು ಬಡಿತದ ಅಷ್ಟೇ. ಕೈಕಾಲು ಬಡಿಯುವುದಲ್ಲದೆ ಶಿವ ಶಿವ ಹೋದೆನಯ್ಯ ಅದ್ರೊಳಗೆ ಹಂಗೆ ಮುಣಿಗಿ ಹೋಲಕತ್ತೀನಿ, ಇನ್ನ ಇಟ್ಟು ಮುಣಗ್ಲಕತ್ತೀನಿ. ಕೆಸರಾಗಿ ಸಿಕ್ಕೊಂಡ್ ಬಿದ್ದದು ದನ ಬಡದಾಡ್ದಂಗ್ ಕೆಸರಾಗಿ ಇನ್ನ ಒಳಗೆ ಹೋಗ್ತದ, ಏನ್ ಮೇಲೆ ಬರ್ತದ ಅದು? ಅದಕ್ಕ ಶಿವ ಶಿವ ಹೋದೇನಯ್ಯ, ನಿಮ್ಮ ಮನದತ್ತಲೇ ತೆಗೆಯಯ್ಯ, ನಿನ್ನ ನೆನೆಸಿ ನಿನ್ನ ಕಡೆ ಬರಂಗ ಮಾಡಪ್ಪ. ಪಶುವಾನು ಪಶುಪತಿ ನೀನು, ಏ ಪರಮಾತ್ಮ ನಾನು ಪಶು ಅದೀನಿ, ನನಗೆ ಗೊತ್ತಾಗಂಗಿಲ್ಲ, ಅದಕ್ಕೆ ನೀನು ಪಶುಪತಿ ಅದಿಯಪ್ಪ. ತುಡುಗುಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ, ಎಂತದ ನೋಡ್ರಿ ಇದು. ತುಡುಗುಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು. ಆ ದನ ಹೋಗಿ ಮೇಯ್ದ್ರ ದನಕ್ಕ ಹಿಡಿದು ಬಡಿತಾರ, ಮತ್ತ ಬೈಯದ ದನಕ್ಕೆ ಬೈತಾರ, ದನದ ಮಾಲೀಕಿಗೆ ಬೈತಾರ. ಅದಕ್ಕೆ ಒಡೆಯ ನಿನ್ನ ಬೈಯದಂತೆ ಮಾಡು. ನಾ ಮಾಡಿದ ತಪ್ಪಿಗೆ ಯಾರಿಗೆ ಬೈತಾರ? ನಿನಗೆ ಬೈತಾರ. ಯಾರಿಗೆ ಹುಟ್ಟಿದ್ದು ಅಂತ, ಯಾರ್ದಿದು ಅಂತೇಳಿ. ಅದಕ್ಕೆ ಒಡೆಯನಿಗೆ ಬೈಯಂಗ ಮಾಡಬೇಡ ಕೂಡಲ ಸಂಗಮ ದೇವ, ನೀ ಬಯಸುವತ್ತಿದಿ ನಾನು ತಪ್ಪು ಮಾಡಿದ್ನಿ ಅಂದ್ರ ಅಂತ ಸನ್ನಿವೇಶ ತರಬೇಡಪ್ಪ ಅಂತ. ಅವೆಲ್ಲ ಬಹಳ ವಚನಗಳದಾವ, ಈ ತರ ಪಶ್ಚಾತ್ತಾಪದ ವಚನಗಳು. ಎಂಬ ಈ ಬಸವಣ್ಣನವರ ವಚನವು ಮೇಲಿನ ವಿವರಣೆಗೆ ಪುಷ್ಟಿ ಕೊಡುವ ರೂಪಕವಾಗಿದೆ. ಇಲ್ಲಿ ವಿಷಯವೆಂಬುದು, ವಿಷಯ ಏನಿದು? ಭೋಜ್ಯ ಭೋಕ್ತೃ ಏನಿದು? ಭೋಜನ ಭೋಕ್ತೃನ ವಿಷಯ. ಭೋಜ್ಯ ವಿಷಯ ಭೋಜ್ಯ. ಮತ್ತ ಜೀವ ಪಶು ಅದೇನಾತು? ಭೋಕ್ತೃ. ವಿಷಯದ ಆಸೆಗೆ ಆಮಿಷಗಳಿಲ್ಲದ ನಿರಾಮಯ ದೇವನೇ ನಿಯಾಮಕ. ಆ ವಿಷಯದ ಆಸೆಗೆ ಆಮಿಷಗಳಿಲ್ಲದಂತ, ಅವನಿಗೆ ಯಾವ ವಿಷಯದ ಆಸೆನೇ ಇಲ್ಲದಂತ ಒಬ್ಬವ ನಿರಾಮಯ ದೇವ ಅದನ. ಆ ಜೀವಿಗಳ ಕರ್ಮಗಳ ಭೋಗಗಳಿಗೆ ತಕ್ಕಂತೆ ಅವ ಪ್ರೇರಣೆ ಮಾಡವ, ಅವನೇ ನಿಯಾಮಕ. ಅವನು ಜೀವನ ಕರ್ಮಾನುಗುಣವಾಗಿ ಭೋಗವೀಯಬಲ್ಲ. ಜೀವನ ಹೃದಯದಲ್ಲಿ ಮುಕ್ತಿ ಬಯಕೆಯ ನಲ್ ಸಸಿ ಕಾಣಬಂದರೆ ಅದಕ್ಕೆ ಭಕ್ತಿಯ ರಸವ ನೀಡಿ ಸುಬುದ್ಧಿ ಉದಕವನ್ನಿ ಹನಿದು ಹುಲುಸಾಗಿ ಬೆಳೆಸಬಲ್ಲ. ಅವ ಏನ್ ಮಾಡ್ತಾನಪ್ಪ ಅಂದ್ರ ಕರ್ಮಾನುಸಾರವಾಗಿ ಲೌಕಿಕ ಭೋಗಗಳನ್ನೂ ಕೊಡ್ತಾನ. ಮತ್ತ ಅದೇ ಜೀವನ ಹೃದಯದಲ್ಲಿ ಒಂದು ಸಣ್ಣದು ಮುಕ್ತಿಯ ಬಯಕೆ, ನಾವು ಉದ್ಧಾರ ಆಗಬೇಕು, ನಾವು ಮೋಕ್ಷ ಹೊಂದಬೇಕು ಅಂತೇಳಿ ಅವನ ತಲೆಗೆ ಏನಾರ ಬತ್ತು ಅಂತಂದ್ರ ಈಶ್ವರ ಅದಕ್ಕೂ ಸಪೋರ್ಟ್ ಮಾಡ್ತಾನ. ಜೀವನ ಹೃದಯದಲ್ಲಿ ಮುಕ್ತಿ ಬಯಕೆಯ ನಲ್ ಸಸಿ ಅಂದ್ರೆ ಸಣ್ಣದೊಂದು ಸಸಿ ಕಾಣ ಬಂದರೆ ಅದಕ್ಕೆ ಭಕ್ತಿ ರಸವ ನೀಡಿ ಸುಬುದ್ಧಿ ಉದಕವ ಹನಿದು ಹುಲುಸಾಗಿ ಬೆಳೆಸಬಲ್ಲ. ಹೆಂಗದ ನೋಡ್ರಿ ಇದು. ಅವ ಎರಡು ಮಾಡ್ತಾನ ಈಶ್ವರ. ಅವರ ಕರ್ಮಕ್ಕ ತಕ್ಕಂತೆ ಫಲಗಳನ್ನೂ ಕೊಡ್ತಾನ, ಪ್ಲಸ್ ಅದರೊಳಗೆ ಒಂದು ಸ್ವಲ್ಪರೇ ಮುಕ್ತಿಯ ಬಯಕೆ, ನಾನು ಉದ್ಧಾರ ಆಗಬೇಕು ಅನ್ನಂಥದ್ದು ಅವನೊಳಗೆ ಏನಾರ ಜೀವನೊಳಗೆ ಉಂಟಾಯ್ತು ಅಂತಂದ್ರ ಅದಕ್ಕೆ ಅವ ಭಕ್ತಿ ರಸ, ಭಕ್ತಿ ಅಂದ್ರೆ ಜ್ಞಾನ, ಭಕ್ತಿ ರಸ ನೀಡಿ ಸುಬುದ್ಧಿ ಉದಕವ ನೀಡಿ ಹನಿದು ಹುಲುಸಾಗಿ ಬೆಳೆಸಬಲ್ಲ. ಭವದ ಭೀಕರ ಕಂದರದಲ್ಲಿ ಬಿದ್ದು ಪರಿತಪಿಸುವ ಜೀವವನ್ನು ಎತ್ತಿ ಮುಕ್ತಿ ಮಂಡಲದ ಆನಂದ ಅಬ್ದಿಯಲ್ಲಿ ಅಂದ್ರೆ ಆನಂದ ಸಾಗರದಲ್ಲಿ ತೇಲಿ ಬಿಡಬಲ್ಲ. ಈಶ್ವರನೇ ಏನೆಲ್ಲ ಮಾಡ್ತಾನ ನೋಡ್ರಿ. ಈಶ್ವರ ಅವನ ಸಹಕಾರ ಬಹಳ ಮುಖ್ಯ ಅದ. ಈಶ್ವರನಿಗೆ ಥ್ಯಾಂಕ್ ಯು ಅನ್ಕೋತಿರ್ಬೇಕು ನಾವು ಯಾವಾಗ್ನು. ಅವ ಏನೇನ್ ಮಾಡ್ತಾನ? ಕರ್ಮಾನುಸಾರವಾಗಿ ಭೋಗಗಳನ್ನು ಕೊಡ್ತಾನ. ಮುಕ್ತಿಯ ಒಂದು ಸಣ್ಣ ಮುಕ್ತಿ ಪಡ್ಕೋಬೇಕು ಅಂತ ಹೇಳಿಕೆ ಒಂದು ಸ್ವಲ್ಪ ಬಯಕೆ ಇತ್ತಂದ್ರೆ ಅದಕ್ಕೆ ಭಕ್ತಿ ರಸ ನೀಡಿ ಸುಬುದ್ಧಿ ನೀಡಿ ಆ ಮುಕ್ತಿಯ ಬೆಳೆಯನ್ನು ಬೆಳಿತಾನ. ಮತ್ತೆ ಆ ಭವದ ಭೀಕರ ಕಂದರದಲ್ಲಿ ಬಿದ್ದು ಪರಿತಪಿಸುವ ಜೀವವನ್ನು ಎತ್ತಿ ಮುಕ್ತಿ ಮಂಡಲದ ಆನಂದ ಅಬ್ದಿಯಲ್ಲಿ ಅಂದ್ರೆ ಆನಂದ ಸಾಗರದಲ್ಲಿ ತೇಲಾಡಿಸ್ತಾನ. ಈಶ್ವರನ ಕೆಲಸ ಭಾರಿ ಅದ. ಹಿಂಗಾಗಿ
ಈಶ್ವರ ಕಾಪಾಡಪ್ಪ, ಮೋಕ್ಷ ಸಿಗಂಗ್ ಮಾಡಪ್ಪ, ಎಲ್ಲ ನಿನ್ ಕೈಯಾಗ ಅದ ನೋಡತ್ತೇಳಿ ನಾವು ಈಶ್ವರಗ ಬೇಡ್ಕೋತಿರ್ಬೇಕು. ಮೋಕ್ಷ ಬೇಡ್ಬೇಕು. ಸಂಸಾರಿಗಳಿದೀವಿ, ಭೋಗನು ಬೇಡ್ಬೇಕು, ಆಧ್ಯಾತ್ಮ ಸಾಧಕರಿದೀವಿ, ಮೋಕ್ಷನು ಬೇಡ್ಬೇಕು. ಎಲ್ಲಾನು ಅವನ ಕೈಯಾಗ. ಅದಕ್ಕೆ ಮುಂದಿನ ವಚನ ಮತ್ತೆ ನಾಳೆ ನೋಡೋಣ. ಟೈಮ್ ಆಯ್ತಲ್ಲ, 22:49, 11 ಸನಿ ಹೋಗ್ಯದ. ಆಯ್ತು, ಚಲೋ ಅದನ್ರಿ ವಚನ. ಎಲ್ಲ ಮಕ್ಕೊಂಡ್ಬಿಟ್ರಿ, ನಿದ್ದೆ ಹತ್ಬಿಟ್ಟ. ಶಿವಾಯ. ಪಿಂಡಸ್ಥಲ ಇನ್ನ ಆರಂಭಿಕ, ಇನ್ನ 101 ಸ್ಥಳ ಮುಟ್ಟಬೇಕಾದ್ರ ಅವ್ರು ಇನ್ನ ಬಹಳ ಚಂದ ಹೇಳ್ತಾರೆ ಮುಂದೆ. ಆದ್ರೆ ತಿಳ್ಕೊಬೇಕಾದ್ರೆ ಸ್ವಲ್ಪ ತಲೆ ಓಡಿಸ್ಬೇಕು, ಬುದ್ಧಿ ಓಡಿಸ್ಬೇಕು. ಶಬ್ದಗಳು ಅಷ್ಟು ಸರಳ ಇಲ್ಲ ಇದ್ರಾಗ ತಿಳ್ಕೊಳ್ಳೋ. ವಿಚಾರ ಸಾಗರ ಇದ್ದಂಗಿಲ್ಲ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆ ಏನ್ ಹೇಳಿದ್ರು? ಭೋಕ್ತೃ ಭೋಜ್ಯ ಪ್ರೇರಕ ಈಶ್ವರ. ಇವತ್ತೇನ್ ಮಾಡಿದ್ರು? ಪಶುಪತಿ ಪಶು ಪಾಶ. ವಸ್ತು ಒಂದೇ, ಬೇರೆ ಬೇರೆ ರೀತಿಯಿಂದ ತಿಳಿಸಿ ಹೇಳಕತ್ತಾರ ಅಷ್ಟೇ. ಒಳ್ಳೇದಾಗಲಿ, ಎಲ್ಲರೂ ರೆಸ್ಟ್ ಮಾಡಿ. ಒಳ್ಳೇದಾಗಲಿ. ನಮಸ್ಕಾರ. ಶರಣ ಶರಣ. ಶಿವ ಪರಮಾತ್ಮ.